ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸಾಯಂ ಪ್ರಾತರಂ ಮನುಷ್ಯಾಣಾಂ ಅಶನಂ ವೇದ ನಿರ್ಮಿತಂ ನಾಂತರ ಭೋಜನಂ ದೃಷ್ಟಂ ಉಪವಾಸೀ ತಥಾ ಭವೇತ್. ಮನುಷ್ಯ ಬದುಕಿಗಾಗಿ ಊಟವನ್ನು ಮಾಡುವುದು ಅನಿವಾರ್ಯ. ಆದರೆ ಊಟ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈಗಾಗಲೇ ಕೆಲವು ನಿಯಮಗಳನ್ನು ತಿಳಿದಿದ್ದೇವೆ. ಪವಿತ್ರವಾದ ಭಾವನೆಯಿಂದ ಮಾಡಿದ ಅನ್ನ ಪವಿತ್ರವಾದ ದೇಶದಲ್ಲಿ ಶುದ್ಧವಾದ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ನಿಷಿದ್ಧವಾದ ಏಕಾದಶಿಯಂತಹ ಕಾಲದಲ್ಲಿ ಅನ್ನವನ್ನು ಸ್ವೀಕಾರ ಮಾಡಬಾರದು. ದೇವರಿಗೆ ನಿವೇದಿತವಾದದ್ದನ್ನೇ ಸ್ವೀಕಾರ ಮಾಡಬೇಕು. ಈ ಎಲ್ಲ ನಿಯಮಗಳ ಜೊತೆಗೆ ಸೃಷ್ಟಿಕರ್ತೃವಾದ ಅನ್ನ ನೀಡಿದ, ದೇಹ ನೀಡಿದ, ಅನ್ನ ಉಂಡ ಮೇಲೆ ಮುದ ನೀಡುವ, ಸಂತೋಷ ಕೊಡುವ ಭಗವಂತನ ಅನುಸಂಧಾನದೊಂದಿಗೆ ಈ ಅನ್ನ ನಮ್ಮ ಒಳಗೆ ಹೋಗಿ ಪಚನ ಆಗಿ ನಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸಲಿ, ಸದ್ಭಾವನೆಗಳನ್ನು ನೀಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಅನ್ನವನ್ನು ತಿನ್ನಬೇಕು ಅಂತ ತಿಳಿದದ್ದಾಗಿದೆ. ಜೊತೆಗೆ ಮಹಾಭಾರತ ಮತ್ತೊಂದು ನಿಯಮವನ್ನು ಹೇಳುತ್ತದೆ. ಕಂಡಾಗೆಲ್ಲ ತಿಂತಾ ಇರೋದು ಸರಿಯಲ್ಲ. ತನ್ನ ರಸನೇಂದ್ರಿಯದ ಮೇಲೆ ಸ್ವಲ್ಪ ನಿಗ್ರಹ ಇರಬೇಕು. ಜಿತಂ ಸರ್ವಂ ಜಿತೇ ರಸೆ ಅಂತ. ರಸನೇಂದ್ರಿಯದ ಮೇಲೆ ನಿಗ್ರಹ ಬಂದರೆ ಇನ್ನುಳಿದ ಇಂದ್ರಿಯಗಳನ್ನು ಸುಲಭವಾಗಿ ಗೆಲ್ಲುವುದಕ್ಕೆ ಸಾಧ್ಯ. ಎಲ್ಲ ಇಂದ್ರಿಯಗಳಿಗೆ ಶಕ್ತಿಯನ್ನು ಸಪ್ಲೈ ಮಾಡೋದು ರಸನೇಂದ್ರಿಯವೇ.
ರಸನೇಂದ್ರಿಯದಿಂದ ರುಚಿ ನೋಡಿ ಆಹಾರವನ್ನು ನಾವು ಸ್ವೀಕರಿಸಿದಾಗ ಸ್ವೀಕಾರ ಮಾಡಿದ ಆಹಾರದ ಸಾರಭಾಗ ನಮ್ಮ ಎಲ್ಲ ಇಂದ್ರಿಯಗಳಿಗೆ ವಿತರಣೆಯಾಗಿ ಆ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಬರ್ತದೆ. ಆ ಇಂದ್ರಿಯಗಳು ನಾನಾ ವಿಧವಾದ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗ್ತವೆ. ಆದರೆ ಆ ಎಲ್ಲ ಇಂದ್ರಿಯಗಳಿಗೆ ಶಕ್ತಿಯನ್ನು ನೀಡುವುದಕ್ಕೆ ಆಹಾರ ಬೇಕು. ಆಹಾರವನ್ನು ಆಸ್ವಾದನೆ ಮಾಡುವುದಕ್ಕೆ ರಸನೇಂದ್ರಿಯ ಇದು ಬಹಳ ಅಗತ್ಯವಾದದ್ದು. ರಸನೇಂದ್ರಿಯದ ಮೇಲೆ ನಮಗೆ ನಿಗ್ರಹವಿದ್ದರೆ ಹಿತವಾದ ಮಿತವಾದ ಆಹಾರವನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತಾ ಇದ್ದರೆ ನಮ್ಮ ಉಳಿದೆಲ್ಲ ಇಂದ್ರಿಯಗಳು ಕೂಡ ನಮ್ಮ ನಿಯಂತ್ರಣದಲ್ಲಿ ಇರುತ್ತವೆ. ಅತಿರೇಕದ ಆಹಾರದ ಸೇವನೆ ನಮ್ಮ ಮನಸ್ಸಿಗೆ ನಾನಾ ತರಹದ ದುರ್ವಿಚಾರಗಳನ್ನು ಕೊಡ್ತಾ ಹೋಗುತ್ತೆ. ವ್ಯಕ್ತಿಗೆ ಬೆಳಗ್ಗೆಯಿಂದ ಸಂಜೆ ಅವಶ್ಯಕವಾದ ತನ್ನ ನಿತ್ಯದ ಕರ್ತವ್ಯ ಕರ್ಮಗಳು ಇದ್ದರೆ ಆಚೆ ಈಚೆ ವಿಚಾರ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅವನದೇನೋ ಒಂದು ಉದ್ಯೋಗ, ಆ ಉದ್ಯೋಗದೊಳಗೆ ಬೆಳಗ್ಗೆಯಿಂದ ರಾತ್ರಿ ತೊಡಗಿರ್ತಾನೆ, ಅದೇ ಆಲೋಚನೆ ಅದೇ ವಿಚಾರದಲ್ಲಿರ್ತಾನೆ. ಆದರೆ ಕೆಲಸ ಏನಿಲ್ಲ, ಖಾಲಿ ಕುಳಿತಿದ್ದಾನೆ ಅಂದರೆ ಕೆಟ್ಟ ವಿಚಾರಗಳು ಶುರುವಾಗುತ್ತೆ. ಹಾಗೆ ನಮ್ಮ ದೇಹಕ್ಕೆ, ದೇಹದ ರಕ್ಷಣೆಗೆ, ಪೋಷಣೆಗೆ, ಬದುಕಿಗೆ ಎಷ್ಟು ಅವಶ್ಯಕ ಅಷ್ಟು ಮಾತ್ರ ಆಹಾರವನ್ನು ಸ್ವೀಕಾರ ಮಾಡಿದ್ದರೆ ಒಳಗೆ ಸೇರಿದ ಆಹಾರ ತಾನು ದೇಹದ ರಕ್ಷಣೆಯ ಕೆಲಸವನ್ನಷ್ಟೇ ಮಾಡುತ್ತದೆ, ನಮ್ಮ ದೇಹಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. ಆದರೆ ಅವಶ್ಯಕತೆಗಿಂತಲೂ ಹೆಚ್ಚು ಆಹಾರ ನಮ್ಮ ದೇಹವನ್ನು ಸೇರಿದರೆ ಅದರೊಳಗಿನ ದೇಹದ ಪೋಷಣೆಗೆ, ರಕ್ಷಣೆಗೆ ಬೇಕಾದಷ್ಟು ಕೆಲಸ ಮುಗಿದ ಮೇಲೆ ಉಳಿದ ಆಹಾರ ಏನು ಮಾಡಬೇಕು, ಅದು ನಮ್ಮ ತಲೆ ಕೆಡಿಸ್ತದೆ. ಅತಿರೇಕದ ಕಾಮ, ಕ್ರೋಧ, ಅಸೂಯೆ, ದ್ವೇಷ ಈ ಎಲ್ಲ ರೂಪದ ದುರ್ವಿಕಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಬೆಳೆಸುವುದಕ್ಕೆ ಪ್ರಾರಂಭ ಮಾಡುತ್ತದೆ. ಕಾರಣ ಅಂದರೆ ಅದಕ್ಕೆ ಕೆಲಸ ಇಲ್ಲ, ಅದು ವೇಸ್ಟ್, ಎಕ್ಸ್ಟ್ರಾ ಆಹಾರ. ಹೀಗಾಗಿ ಹಿತವಾದ ಮಿತವಾದ ರೀತಿಯಲ್ಲಿ ಆಹಾರದ ಸೇವನೆಯಾಗಬೇಕು, ವಿಹಿತವಾದ ಆಹಾರದ ಸೇವನೆಯಾಗಬೇಕು, ವಿಹಿತವಾದ ದೇಶ ಕಾಲಗಳಲ್ಲಿ ವಿಹಿತವಾದ ರೀತಿಯಲ್ಲಿ ಆಹಾರದ ಸೇವನೆಯಾಗಬೇಕು. ಆಗ ಆ ಆಹಾರ ದೇಹದ ರಕ್ಷಣೆ ಮತ್ತು ಸದ್ಭಾವನೆಗಳನ್ನು ಮಾತ್ರ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಕಂಡಾಗ ನೆನಪಾದಾಗೆಲ್ಲ ಆಹಾರದ ಸೇವನೆಯನ್ನು ಮಾಡುವುದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಸ್ವಲ್ಪ ಶುದ್ಧರಾಗಿ ಆಹಾರವನ್ನು ಸ್ವೀಕಾರ ಮಾಡಿ ಅನ್ನುವ ಒಂದು ಪರಿಕಲ್ಪನೆಯನ್ನು ನಮ್ಮ ಶಾಸ್ತ್ರ ಕೊಟ್ಟಿದೆ. ಅದರಲ್ಲಿ ಆರೋಗ್ಯಕರವಾದಂತಹ ಗುಣ ಇರಬೇಕು ಅನ್ನುವುದು ಒಂದು ದೃಷ್ಟಿಯಾದರೆ, ಜೊತೆಗೆ ನಿಯಂತ್ರಣದ ದೃಷ್ಟಿಯಿಂದ ಮನಸ್ಸಿಗೆ ಬಂತು, ಏನೋ ನೆನಪಾಯಿತು, ಆಹಾರ ಕಂಡಿದೆ, ಬಾಯಲ್ಲಿ ಹಾಕಿದ್ದಾಯಿತು, ತಿಂದಿದ್ದಾಯಿತು. ಅಲ್ಲ, ನಾನು ಆಹಾರ ಸ್ವೀಕಾರ ಮಾಡಬೇಕಾದರೆ ಇಂತಹ ಸಮಯಕ್ಕೇನೆ ಸ್ವೀಕಾರ ಮಾಡಬೇಕು, ಸ್ನಾನ ಆಗಬೇಕು, ದೇವರ ಸ್ಮರಣೆ, ದೇವರ ಪೂಜೆ, ನೈವೇದ್ಯ ಆದ ಮೇಲೆ ನಾನು ಸ್ವೀಕಾರ ಮಾಡಬೇಕು. ಹಾಗಾದರೆ ತಿನ್ನಬೇಕು ಅನ್ನುವ ಅಪೇಕ್ಷೆ ಇರಬಹುದು, ಆದರೆ ಒಂದು ನಿಯಮಕ್ಕೆ ತಾನು ಒಳಪಟ್ಟದ್ದರಿಂದ ಕಾಯ್ತಾನೆ. ಒಂದು ಸಲ ಆಹಾರ ಸೇವನೆಯಾಯಿತು, ಮತ್ತೆ ಇನ್ನೊಮ್ಮೆ ಆಹಾರ ಸ್ವೀಕಾರ ಮಾಡಬೇಕು, ಮತ್ತೆ ಸಂಜೆ ಆಗಬೇಕು. ರಾತ್ರಿ ತನ್ನ ವಿಹಿತವಾದ ಕಾರ್ಯಗಳನ್ನು ತಾನು ಮುಗಿಸಿ ದೇವರ ಸೇವೆ ಮಾಡಿ ನಂತರದಲ್ಲಿ ತಾನು ಸ್ವೀಕಾರ ಮಾಡಬೇಕು, ಮಧ್ಯದಲ್ಲಿ ಸ್ವೀಕಾರ ಮಾಡುವಂತಿಲ್ಲ. ಈ ನಿಯಮವನ್ನು ಇಟ್ಟುಕೊಂಡಿದ್ದರೆ ತಾನು ಶುದ್ಧನಾಗಿಯೇ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ತನ್ನ ನಿತ್ಯದ ದೇವತಾ ಕಾರ್ಯವನ್ನು ಮುಗಿಸಿ, ದೇವರ ಸೇವೆ ಮುಗಿಸಿ ನಂತರ ಆಹಾರ ಸ್ವೀಕಾರ ಮಾಡಬೇಕು ಅಂತ ನಿಯಮ ಇಟ್ಟುಕೊಂಡಿದ್ದರೆ ಮಧ್ಯದಲ್ಲಿ ತಿನ್ನಬೇಕು ಅಂತ ಅನಿಸಿದರೂ, ರುಚಿಯಾದ ಪದಾರ್ಥಗಳನ್ನು ಮುಂದೆ ತಂದು ಇಟ್ಟರೂ ತಿನ್ನೋದಿಲ್ಲ. ಆತ್ಮ ಸಂಯಮ, ಆತ್ಮ ನಿಯಮನ ಇದನ್ನು ಮನುಷ್ಯ ಮಾಡಿಕೊಳ್ಳಬೇಕು. ಇದು ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಿಕೊಳ್ಳಬೇಕು. ಆತ್ಮ ನಿಯಮ ಅಂದರೆ ನಾನೇ ಒಂದು ನಿಯಮ ಮಾಡಿಕೊಳ್ತೇನೆ, ದಿನಕ್ಕೆ 10 ಬಾರಿ ಮಾತ್ರ ಆಹಾರ ತಿನ್ನೋದು, ಜಾಸ್ತಿ ಇಲ್ಲ. ಹೀಗರ್ಥ ಅಲ್ಲ ಆತ್ಮ ನಿಯಮ ಅಂದರೆ.
ಶಾಸ್ತ್ರಕ್ಕೆ ಅನುಗುಣವಾಗಿ ಆತ್ಮನಿಯಮವನ್ನು ಮಾಡಿಕೊಳ್ಳಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ವರ್ಣನೆಯನ್ನು ಮಾಡುತ್ತಾ ವಾಲ್ಮೀಕಿಗಳು ಹೇಳುತ್ತಾರೆ, ಪ್ರಗ್ರಹವಾನ್, ರಾಮದೇವರಿಗೆ ಯಾರೂ ನಿಯಂತ್ರಣ ಮಾಡುವವರಿರಲಿಲ್ಲ. ಆತ್ಮನಿಯಮ, ಮೂಲ ರೂಪದಲ್ಲಿಯೂ ಹಾಗೆ, ಅವತಾರ ರೂಪದಲ್ಲಿಯೂ ಹಾಗೆ. ದೇವರಿಗೆ ಯಾರ ನಿಯಾಮಕರಿಲ್ಲ. ದೇವರಿಗೆ ತಾನೇ ಕೆಲವು ನಿಯಮಗಳನ್ನು ಮಾಡಿಕೊಂಡಿದ್ದಾನೆ. ಇಂತಿಂತಹ ಕರ್ಮಗಳನ್ನು ಮಾಡಿದಾಗ ಇಂತಹ ಫಲಗಳನ್ನು ಜೀವರಿಗೆ ಕೊಡಬೇಕು ಅಂತ ಮೂಲ ರೂಪದಲ್ಲಿ ಭಗವಂತ ಹೇಗೋ ಹಾಗೆ ಅವತಾರದಲ್ಲಿಯೂ ಕೂಡ ಲೋಕಶಿಕ್ಷಣಕ್ಕಾಗಿ ತಾನು ಎಲ್ಲ ನಿಯಮಗಳಿಂದ ಹೊರಗಿದ್ದವ, ಎಲ್ಲವನ್ನೂ ಮೀರಿದವ, ಲೋಕಾತೀತ ನಿಜ. ಆದರೂ ಕೂಡ ಲೋಕ ಶಿಕ್ಷಣಕ್ಕಾಗಿ ತಾನು ಲೋಕಾತೀತನಾದರೂ ಲೋಕ ಮಧ್ಯದಲ್ಲಿ ಲೋಕ ನಿಯಮಗಳಿಗೆ ಅನುಗುಣವಾಗಿ ತಾನು ವರ್ತನೆ ಮಾಡ್ತಾ ಇದ್ದನಂತೆ. ತನ್ನನ್ನೇ ತಾನು ನಿಯಂತ್ರಿಸಿಕೊಂಡು, ಯಾರು ಹೇಳಿದ್ದಕ್ಕಲ್ಲ. ಇಷ್ಟು ಹೊತ್ತಿಗೆ ಹೇಳಬೇಕು, ಇಷ್ಟು ಹೊತ್ತಿಗೆ ದೇವರ ಪೂಜೆಯಾಗಬೇಕು, ಇಷ್ಟು ಹೊತ್ತಿಗೆ ಅನ್ನವನ್ನು ಸ್ವೀಕಾರ ಮಾಡಬೇಕು, ಮತ್ತೆ ನಂತರದಲ್ಲಿ ಮಾಡಬೇಕಾದ ಕಾರ್ಯಗಳು, ಶಾಸ್ತ್ರಾರ್ಥಗಳ ವಿಚಾರ, ತತ್ವವಿಚಾರ, ಪ್ರಜೆಗಳ ಯೋಗಕ್ಷೇಮ ವಿಚಾರ, ಹೀಗೆ ಯಾವ ಹೊತ್ತಿಗೆ ಏನು ಮಾಡಬೇಕು ಅಂತನ್ನುವ ಸಂಕಲ್ಪ ತಾನು ಮಾಡಿದ್ದ, ನಿಯಮಗಳನ್ನು ಮಾಡಿಕೊಂಡಿದ್ದ. ಆ ರೀತಿಯಾಗಿ ತಾನು ನಡೀತಾ ಇದ್ದನಂತೆ ಶ್ರೀರಾಮಚಂದ್ರ. ಹೀಗೆ ಮನುಷ್ಯ ತಾನು ನಿತ್ಯದಲ್ಲಿ ಕೆಲವು ನಿಯಮಗಳನ್ನು ಹಾಕಿಕೊಳ್ಳಲೇಬೇಕು ಶಾಸ್ತ್ರಗಳಿಗೆ ಅನುಗುಣವಾಗಿ. ಇದನ್ನು ಮಹಾಭಾರತ ಹೇಳುತ್ತದೆ. ದಿನಕ್ಕೆ 2 ಬಾರಿ ಆಹಾರದ ಸೇವನೆ ಮಾಡಿ. ಸಾಯಂ ಪ್ರಾತರಂ ಮನುಷ್ಯಾಣಂ ಅಶನಂ ವೇದ ನಿರ್ಮಿತಂ. ಇದು ಶಾಸ್ತ್ರ ವಿಧಿಸಿದ ರೀತಿ. ದಿನಕ್ಕೆ 2 ಬಾರಿ ಆಹಾರ ಸ್ವೀಕಾರ ಮಾಡಿ. ಮಾಡುವಾಗ ಹಿತವಾಗಿ ಮಿತವಾಗಿ ನಿಮಗೆ ಎಷ್ಟು ಪಚನವಾಗುತ್ತೋ ಜೀರ್ಣಮನ್ನಂ ಪ್ರಶಂಸಂತಿ. ಎಷ್ಟು ಅನ್ನ ತಿಂದಿದ್ದೇವೆ ಅದು ಮಹತ್ವದ್ದಲ್ಲ, ಎಷ್ಟು ನಮಗೆ ಪಚನವಾಗತ್ತೆ ಅದು ಮಹತ್ವದ್ದು. ಬಹಳ ತಿನ್ನಬೇಕು ಅಂತ ತಾತ್ಪರ್ಯ ಅಲ್ಲ. ನಮ್ಮ ಉದರದಲ್ಲಿ 4 ಭಾಗ ಮಾಡಿದರೆ 2 ಭಾಗ ಮಾತ್ರ ಅನ್ನ ಇರಬೇಕು. 2 ಭಾಗವು ಪೂರಯೇದ್ ಅನ್ನೈಹಿ ತೋಯಂ ಏಕೇನ ಪೂರಯೇತ್ ಮಾರುತಸ್ಯ ಪ್ರಚಾರಾರ್ಥಂ ಚತುರ್ಥಂ ಅವಶೇಷಯೇತ್ ಅಂತ. 2 ಭಾಗದಲ್ಲಿ ಅನ್ನ, 1 ಭಾಗದಲ್ಲಿ ನೀರು, 1 ಭಾಗದಲ್ಲಿ ವಾಯು. ತಾತ್ಪರ್ಯ, ಒಟ್ಟು ನಮ್ಮ ಉದರದೊಳಗೆ 4 ಭಾಗ ಆದರೆ ಅದರೊಳಗೆ 1 ಭಾಗ ನೀರು, ಗಾಳಿಗೆ ಅವಕಾಶ ಇಟ್ಟು ಅರ್ಧ ಮಾತ್ರ ಅನ್ನವನ್ನು ನಾವು ಸ್ವೀಕಾರ ಮಾಡಬೇಕು. ಅನ್ನದಿಂದಲೇ ಹೊಟ್ಟೆಯನ್ನು ಇಡೀ ಮೈಯನ್ನು ತುಂಬುವ ರೀತಿಯಲ್ಲಿ ಊಟ ಮಾಡುವುದಲ್ಲ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ಇದು ಒಂದು ಯಜ್ಞ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮತ್ತೆ ಭಗವದ್ಗೀತೆಯಲ್ಲಿ. ನಾವು ಮಾಡುವ ಊಟ ಒಂದು ಯಜ್ಞ, ಅದನ್ನು ಮೊನ್ನೆ ತಿಳಿದಿದ್ದೇವೆ. ಭೋಜನವೇ ಒಂದು ಯಜ್ಞ ಅಂತ. ಭೋಜನ ಒಂದು ಯಜ್ಞ ಬೇರೆ. ಆ ಭೋಜನ ಮಾಡುವಾಗ ಒಂದು ಸಂಯಮ ಇದೆಯಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿ. ಹೆಚ್ಚು ತಿನ್ನಬೇಕು ಅಂತನ್ನುವ ಅಪೇಕ್ಷೆ ಇದ್ದರೂ, ನಾಲಿಗೆಗೆ ರುಚಿಸಿದರೂ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವುದುಂಟಲ್ಲ, ಇದೊಂದು ಸಂಯಮ. ಇದು ಒಂದು ಯಜ್ಞವೇ, ಸಂಯಮ ಯಜ್ಞ ಇದು. ಅದು ಭೋಜನ ಯಜ್ಞ. ಬೇಕು ಬೇಕು ಅಂತನಿಸುವಾಗ ಅಷ್ಟಕ್ಕೆ ನಿಲ್ಲಿಸಿ ನಾವು ಸಂಯಮ ಮಾಡುವುದುಂಟಲ್ಲ, ಇದು ಒಂದು ಯಜ್ಞ. ಇದು ಒಂದು ಭಗವಂತನ ಪ್ರೀತಿಗೆ ಸಾಧನವಾದದ್ದು. ಜೊತೆಗೆ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡುತ್ತದೆ, ನಮ್ಮ ಮನಸ್ಸಿನಲ್ಲಿಯೂ ಸದ್ಭಾವನೆಗಳನ್ನು ನೀಡುತ್ತದೆ ಎಂಬುದಾಗಿ ಶಾಸ್ತ್ರ ತಿಳಿಸಿದೆ. ಅನಾರೋಗ್ಯದ ತೊಂದರೆ ಇದ್ದವರು ವೈದ್ಯರ ಸಲಹೆಯಂತೆ ಕೆಲವು ಪ್ರಸಂಗಗಳಲ್ಲಿ ಮಧ್ಯ ಮಧ್ಯದಲ್ಲಿ ಆಹಾರವನ್ನು ಸ್ವೀಕಾರ ಮಾಡುವ ಪ್ರಸಂಗ ಇರಬಹುದು. ಅಂತಹ ಪ್ರಸಂಗಗಳಲ್ಲಿ ವೈದ್ಯರ ಸಲಹೆ ಸೂಚನೆಗಳಂತೆ ವಿಹಿತವಾದ, ಹಿತವಾದ, ಮಿತವಾದ ಆಹಾರಗಳನ್ನು ಸ್ವೀಕಾರ ಮಾಡುವ ಪ್ರಸಂಗ ಬಂದರೂ ಅತಿರೇಕದ ಆಹಾರವನ್ನು ಸ್ವೀಕಾರ ಮಾಡಬಾರದು. ಆರೋಗ್ಯವಂತರಾಗಿ ಸುದೃಢಕಾಯರಾಗಿದ್ದವರು, ಅನುಕೂಲತೆ ಇದ್ದವರಾದರೂ ಈ ನಿಯಮಗಳನ್ನು ಪರಿಪಾಲನೆ ಮಾಡಿದರೆ ಅಂಥವರಿಗೆ ಬರುವ ಪುಣ್ಯವೇನೆಂದರೆ ನಿತ್ಯವೂ ಉಪವಾಸ ಮಾಡಿದ ಪುಣ್ಯ ಬರ್ತದಂತೆ. 15 ದಿನಕ್ಕೆ 1 ದಿನ ಏಕಾದಶಿಯ ಉಪವಾಸ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ತರಹದ ಪುಣ್ಯ ನಿತ್ಯವೂ ಇವನಿಗೆ ಬರಲಿಕ್ಕೆ ಸಾಧ್ಯತೆ. 15 ದಿನಕ್ಕೆ 1 ದಿನ ಮಾತ್ರ ಅಲ್ಲ, ನಿತ್ಯವೂ ಉಪವಾಸದ ಪುಣ್ಯ. ನಾವು ಮಹಾ ತಪಸ್ವಿಗಳಾಗಬೇಕು, ನಾವು ಋಷಿಮುನಿಗಳಂತೆ ಸಾಧನೆ ಮಾಡಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇದೆ. ಆದರೆ ಕಷ್ಟ. ಅಷ್ಟು ಉಪವಾಸ ವನವಾಸಗಳನ್ನು ಯಾರಪ್ಪ ಮಾಡ್ತಾರೆ, ಮಾಡಲಿಕ್ಕಾಗೋದಿಲ್ಲ ಅಂತ. ಆದರೆ ಇದೆಷ್ಟು ಸುಲಭ ಉಪಾಯ ಇದೆ ನೋಡಿ. ನಿಮ್ಮ ಮನೆಯಲ್ಲಿಯೇ ನೀವು ಇರಬಹುದು, ಇದ್ದು 2 ಹೊತ್ತು ಊಟ ಮಾಡಬಹುದು, ರುಚಿ ರುಚಿಯಾದ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಬಹುದು, ಅಭ್ಯಂತರ ಇಲ್ಲ.
ಮಧ್ಯದಲ್ಲಿ ಏನು ತಿನ್ನದಿದ್ದರೆ ಸಾಕು. ಬೆಳಿಗ್ಗೆ ರಾತ್ರಿ 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿ ಮಧ್ಯದಲ್ಲಿ ಏನನ್ನೂ ತಿನ್ನದಿದ್ದರೆ ಉಪವಾಸ ಮಾಡಿದ ಪುಣ್ಯ ಬರ್ತದೆ. ವೇದವ್ಯಾಸದೇವರ ಮಾತು ನೋಡಿ, ನಾಂತರ ಭೋಜನಂ ದೃಷ್ಟಂ ಉಪವಾಸೀ ತಥಾ ಭವೆ. ಹೀಗೆ ಮಾಡಿದ ವ್ಯಕ್ತಿ ಉಪವಾಸ ಮಾಡಿದ ಪುಣ್ಯವನ್ನು ಪಡೆಯುತ್ತಾನೆ ಅಂತ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ತಮ್ಮ ಮನಸ್ಸಿನಲ್ಲಿ ತಾವು ಚಿಂತನೆ ಮಾಡಬೇಕು. ಇದರಲ್ಲಿ ಆರೋಗ್ಯವೂ ಇದೆ, ಸದ್ಭಾವನೆಗಳು ಮನುಷ್ಯನಲ್ಲಿ ಬರುವುದಕ್ಕೆ ಒಂದು ಉತ್ತಮವಾದ ಅವಕಾಶವಾದದ್ದರಿಂದ ಸಾಧನೆಗೆ ಅನುಕೂಲವೂ ಇದೆ. ಅತಿರೇಕದ ಆಹಾರ ಮನುಷ್ಯನಿಗೆ ಆಲಸ್ಯ ನಿದ್ರೆಗಳನ್ನು ತಂದುಕೊಟ್ಟು ಸಮಯವನ್ನು ಹಾಳು ಮಾಡುತ್ತದೆ. ಅಮೂಲ್ಯವಾದ ಸಮಯವನ್ನು, ಹಣವನ್ನೂ ಹಾಳು ಮಾಡುತ್ತದೆ, ಅಮೂಲ್ಯವಾದ ಸಮಯವನ್ನೂ ಹಾಳು ಮಾಡುತ್ತದೆ, ಅಮೂಲ್ಯವಾದ ಆರೋಗ್ಯವನ್ನೂ ಹಾಳು ಮಾಡುತ್ತದೆ ಅತಿರೇಕದ ಆಹಾರದ ಸೇವನೆ. ಜೊತೆಗೆ ಮಹಾಭಾರತದ ಈ ಸಂದೇಶವನ್ನು ನಾವು ಇನ್ನೊಂದು ದೃಷ್ಟಿಕೋನದಿಂದ ತಿಳಿಯೋದಾದರೆ, ದಿನಕ್ಕೆ 4, 5, 8, 10 ಬಾರಿ ತಿನ್ನುವವರು ಕುಡಿಯುವವರೆಲ್ಲ ಇದ್ದಾರಲ್ಲ, ಅದನ್ನೆಲ್ಲ ಕ್ರಮೇಣ ಕಡಿಮೆ ಮಾಡ್ತಾ, ಒಂದೇ ಸಲಕ್ಕೆ ಕಡಿಮೆ ಮಾಡಿ ತಲೆ ಸುತ್ತು ಬಂದು ಕೆಳಗೆ ಬೀಳುವುದು ಬೇಡ. ನಿಧಾನವಾಗಿ ಕಡಿಮೆ ಮಾಡುವ ಅಪೇಕ್ಷೆ ಇದ್ದವರು ಅಷ್ಟು ಸೀರಿಯಸ್ಸಾಗಿ ಈ ಸಂದೇಶವನ್ನು ಕೇಳುತ್ತಿದ್ದೀರಿ ಅಂತ ಭಾವಿಸಿಕೊಂಡು ನಾನು ಹೇಳ್ತೇನೆ. ತಲೆಯೇ ಕೆಡಿಸಿಕೊಳ್ಳದೇ ಇದ್ದವರ ಬಗ್ಗೆ ವಿಚಾರ ಬೇರೆ. ಇದನ್ನು ಪರಿಪಾಲಿಸಬೇಕು ಅಂತ ಬಹುಜನರು ಮನಸ್ಸಿನಲ್ಲಿ ಮಾಡಿಕೊಂಡಿರಲಿಕ್ಕೆ ಸಾಕು, ಆ ಶ್ರದ್ಧೆ ಇದೆ ಅಂತನ್ನುವುದಕ್ಕಾಗಿಯೇ ನೀವು ಕೇಳ್ತಾ ಇದ್ದೀರಿ. ಒಂದೇ ಸಲಕ್ಕೆ ಮಾಡಲಿಕ್ಕಾಗದಿದ್ದರೂ ಹಂತ ಹಂತವಾಗಿ ಇದನ್ನು ಅಭ್ಯಾಸ ಮಾಡಬಹುದು. ನಂತರ ದಿನಕ್ಕೆ 4, 8 ಬಾರಿ ತಿಂದರೆ ಎಷ್ಟು ಖರ್ಚಾಗತ್ತೋ ಅಷ್ಟು ಖರ್ಚು ಉಳಿತಲ್ಲ. 2 ಬಾರಿ ಮಾತ್ರ, 2, 4 ಅಷ್ಟು ಬಾರಿ ಅನ್ನ ಆಹಾರದ ಸೇವನೆ ಮಾಡಿದರೆ ಎಷ್ಟು ಖರ್ಚಾಗತ್ತೆ? ಅದು ಇವತ್ತಿನ ಕಾಲದಲ್ಲಿ ಬೆಲೆ ನೋಡಿದರೆ ಗಗನಕ್ಕೇರಿದೆ. ಇಂತಹ ಖರ್ಚು ಹಣ ಉಳಿತಾಯವಾಗತ್ತಲ್ಲ, ಅದನ್ನು ಕಷ್ಟದಲ್ಲಿದ್ದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಅದನ್ನು ಕೊಟ್ಟರೆ ಮಹಾಪುಣ್ಯವೂ ಬರ್ತದೆ. ನಿಮ್ಮ ಆರೋಗ್ಯವೂ ಚೆನ್ನಾಗಿದೆ, ಜೊತೆಗೆ ಅನೇಕ ಜನರಿಗೆ, ಕಷ್ಟದಲ್ಲಿದ್ದವರಿಗೆ ನೀವು ಮಾಡುವಂತಹ ಏಕಾದಶಿಯ ಉಪವಾಸದ ದಿನ ಉಳಿದಂತಹ ಹಣ ಅಥವಾ ಆಹಾರದ ಪದಾರ್ಥಗಳಿರಬಹುದು, ಇನ್ನುಳಿದ ದಿನ ಮಿತಾಹಾರ ಮಾಡಿದ್ದರಿಂದ ಉಳಿದಂತಹ ಪದಾರ್ಥ ಇರಬಹುದು. ನಾಳಿಂದ ನಾಳೆ ಹೋಗಿ 2 ಹೊತ್ತು ತಿನ್ನಬೇಕು ಅಂತ ವೇದವ್ಯಾಸದೇವರು ಹೇಳಿದ್ದಾರೆ ಅಂತ ಅಂಗಡಿಗೆ ಲಿಸ್ಟ್ ಕೊಡೋದನ್ನು ಕಡಿಮೆ ಮಾಡಬೇಡಿ, ಕೊಡೋ ಅಷ್ಟೇ ಕೊಡಿ, ಪ್ರತಿ ತಿಂಗಳು ಕೊಡೋ ಅಷ್ಟು. ಆದರೆ ಆ ಉಳಿದದ್ದನ್ನು ಬಡವರಿಗೆ ಕೊಡಿ, ಕಷ್ಟದಲ್ಲಿದ್ದವರಿಗೆ ಕೊಡಿ. ಇದರಿಂದ ಅನೇಕ ಸಜ್ಜನರು ನೀವು ಕೊಟ್ಟ ಆಹಾರವನ್ನು, ಪ್ರೀತಿಯಿಂದ ಕೊಟ್ಟ ಆಹಾರವನ್ನು ಸೇವಿಸಿ ಸಾಧನೆಯನ್ನು ಮಾಡಿಕೊಂಡು ಸುಖವಾಗಿ ಜೀವನವನ್ನು ಸಾಗಿಸಬಹುದು. ಈ ಒಂದು ದೃಷ್ಟಿಯನ್ನು ನಾವು ಮಹಾಭಾರತದ ಸಂದೇಶದ ಹಿನ್ನೆಲೆಯಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹೋಮಕಾಲೇ ತಥಾ ಜುಹ್ವನ್ ಋತುಕಾಲೇ ತಥಾ ವ್ರಜನ್ ಅನನ್ಯ ಸ್ತ್ರೀಜನಃ ಪ್ರಾಜ್ಞಃ ಬ್ರಹ್ಮಚಾರಿ ತಥಾ ಭವೇತ್. ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದು ವೇದಾಧ್ಯಯನ ಮಾಡುವವರು, ಬ್ರಹ್ಮಚರ್ಯದಿಂದ ಇದ್ದು ಯಾವುದೇ ವಿಧವಾದಂತಹ ಗ್ರಾಮ್ಯವಾದ ಸುಖ ಭೋಗಗಳ ಕಡೆಗೆ ಮನಸ್ಸು ಹಾಕದೆ ಶಾಸ್ತ್ರಗಳ ಅಧ್ಯಯನ, ತತ್ವಗಳ ಚಿಂತನ, ಭಗವಂತನ ಸೇವೆ, ಗುರುಗಳ ಸೇವೆ, ಇವುಗಳಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡ ವ್ಯಕ್ತಿಗಳು ಹೇಗೆ ಬ್ರಹ್ಮಚಾರಿಗಳು ಅಂತ. ಬ್ರಹ್ಮನಲ್ಲಿ, ಪರಮಾತ್ಮನಲ್ಲಿಯೇ ಮನಸ್ಸನ್ನು ಇಟ್ಟವರು. ಬ್ರಹ್ಮ ಅಂದರೆ ವೇದಗಳು, ವೇದಶಾಸ್ತ್ರಗಳ ಅಧ್ಯಯನಕ್ಕಾಗಿಯೇ ತಮ್ಮ ಮನಸ್ಸನ್ನು ಮೀಸಲಾಗಿಟ್ಟವರು. ಇನ್ಯಾವ ಕಡೆಗೂ ಮನಸ್ಸು ಆಚೆ ಈಚೆ ಹೋಗದಂತೆ ಎಲ್ಲ ಭೋಗಗಳನ್ನು ತೊರೆದು ತ್ಯಾಗ ಮಾಡಿ ನಿಂತವರಿದ್ದಾರಲ್ಲ, ಅವರು ಬ್ರಹ್ಮಚಾರಿಗಳು, ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದವರು. ಹಾಗೇನೇ ಯತಿಗಳು ಸನ್ಯಾಸಾಶ್ರಮದಲ್ಲಿದ್ದವರು. ಆದರೆ ಗೃಹಸ್ಥಾಶ್ರಮಿಗಳು ತಾವು ಕುಟುಂಬದಿಂದ ಸಹಿತವಾಗಿದ್ದರೂ ಕೂಡ, ಭೋಗವನ್ನು ಮಾಡ್ತಾ ಇದ್ದರೂ ಅವರು ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡಿದ ಪುಣ್ಯವನ್ನು ಪಡೆಯಬಹುದು. ಎಷ್ಟು ವಿಚಿತ್ರವಾಗಿದೆ ನೋಡಿ. ಊಟ ಮಾಡಿದರೂ ಉಪವಾಸದ ಪುಣ್ಯ. ಇದರರ್ಥ ಏಕಾದಶಿ ದಿವಸಕ್ಕೆ ಅಂತ ಇದನ್ನು ಅನ್ವಯಿಸಿಕೊಳ್ಳಬೇಡಿ. ಏಕಾದಶಿ ಊಟ ಮಾಡಿದರೆ ಉಪವಾಸ ಮಾಡಿದ ಪುಣ್ಯ ಬರ್ತದೆ ಅಂತ ಅರ್ಥ ಅಲ್ಲ. 2 ಹೊತ್ತು ಊಟ ಮಾಡಿದ್ದೇವೆ ಏಕಾದಶಿ, ಜಾಸ್ತಿ ಇಲ್ಲ. 2 ಹೊತ್ತು ಊಟ ಮಾಡಿ ಮಧ್ಯೆ ಏನು ತಿನ್ನದಿದ್ದರೆ ಉಪವಾಸದ ಪುಣ್ಯ ಅಂತ ಹೇಳಿದ್ದೀರಲ್ಲ. ಹೀಗಾಗಿ ಏಕಾದಶಿನೂ ನಾವು 8 ಸಲ ತಿಂತಿದ್ವಿ, ಈಗ 2 ಸಲ ತಿಂತಾ ಇದ್ದೇವೆ ಅಂತ ಹೇಳಬೇಡಿ. ಏಕಾದಶಿಗೆ ಮಾತ್ರ ಇದು ಅನ್ವಯ ಅಲ್ಲ. ಕೃಷ್ಣಾಷ್ಟಮಿಯಂತಹ ಉಪವಾಸ ಎಂದು ವಿಹಿತ ಅವತ್ತಿಗೆ ಇದು ಅನ್ವಯ ಅಲ್ಲ.
ಯಾವತ್ತು ಊಟ ಮಾಡುವುದಕ್ಕೆ ವಿಧಾನ ಇದೆ, ಅಂತಹ ದಿನದಲ್ಲಿ 2 ಬಾರಿ ಮಾತ್ರ ಊಟ ಮಾಡಿದರೆ ಉಪವಾಸದ ಪುಣ್ಯ. ಹಾಗೆ ಗೃಹಸ್ಥರಾದವರು ತಮಗೆ ವಿಹಿತವಾದ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ತಾವು ಸಪತ್ನೀಕರಾಗಿಯೇ ಇದ್ದು ಸುಖವಾಗಿ ಜೀವನವನ್ನು ನಡೆಸಿದರೂ ಕೂಡ ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡದೆ, ಮನಸ್ಸಿನಿಂದಲೂ ದುಷ್ಟ ವಿಚಾರಗಳನ್ನು ಮಾಡದೆ, ವಿಹಿತವಾದ ಕಾಲದಲ್ಲಿ ಮಾತ್ರ ತಾನು ತನ್ನ ಮಡದಿಯ ಜೊತೆಗೆ ಸುಖವಾಗಿ ಇದ್ದರೆ ಅವನಿಗೆ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲನೆ ಮಾಡಿದಂತಹ ಪುಣ್ಯ ಬರುತ್ತದೆ ಎಂಬುದಾಗಿ ಮಹಾಭಾರತ ಹೇಳ್ತಾ ಇದೆ. ಇದನ್ನು ವಿಶೇಷವಾಗಿ ಪ್ರತಿಯೊಬ್ಬ ಹಿರಿಯರು, ವಿಶೇಷವಾಗಿ ಯುವಕರು, ಯುವತಿಯರು ಇದನ್ನು ಮನಸ್ಸಿನಲ್ಲಿ ತಂದುಕೊಳ್ಳಬೇಕಾದ ಅಗತ್ಯ ಇದೆ. ಇವತ್ತಿನ ವಿಚಿತ್ರವಾದ ಆಕರ್ಷಣೆಯ ಯುಗ, ಫೇಸ್ಬುಕ್ಕು ಹಾಗೂ ಇಂಟರ್ನೆಟ್ಗಳ ಯುಗ ಇವತ್ತು. ಎಲ್ಲ ತರಹದ ಆಕರ್ಷಣೆಗಳನ್ನು ಕೈಯಲ್ಲಿಯೇ ಇಟ್ಟುಕೊಂಡು ಒದ್ದಾಡುವಂತಹ ಒಂದು ಘೋರವಾದ ಕಾಲ ಇವತ್ತು ಬರ್ತಾ ಇದೆ. ಯಾವ ರೀತಿ ಕಲಿ ತನ್ನ ಕೆಲಸ ಮಾಡಬಹುದು ಅಂತ ಊಹೆ ಮಾಡುವುದಕ್ಕೂ ಸಾಧ್ಯ ಇಲ್ಲ. ಊಹಾತೀತವಾದ ರೀತಿಯಲ್ಲಿ ಕಲಿಯುಗ ಮುಂದೆ ಸಾಗ್ತಾ ಇದೆ. ಇಂತಹ ಕಾಲದೊಳಗೆ ಇನ್ನೂ 4 ಲಕ್ಷ ವರ್ಷಗಳು ಹೇಗೆ ಬರ್ತವೋ ಅಂತ ಗಾಬರಿ ಆಗ್ತಾ ಇದೆ. ಈಗಲೇ ಹೀಗಿದೆ, ಯಾವ ನಿಯಮಗಳಿಲ್ಲ. 10 ವರ್ಷದ ಹಿಂದೆ ಇದ್ದ ಹಾಗೆ ಇವತ್ತಿಲ್ಲ. ಯಾವುದೇ ತರಹದ ನಿಯಮಗಳಿಲ್ಲ, ನಿರ್ಬಂಧಗಳಿಲ್ಲ, ಧರ್ಮ ಶಾಸ್ತ್ರ ಇವುಗಳ ಸಂಸ್ಕಾರಗಳಿಲ್ಲ. ಪರಸ್ತ್ರೀಯರ ಜೊತೆಗೆ, ಪರಪುರುಷರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಹೆಣ್ಣು ಗಂಡುಗಳು ಯಾವ ಅಂತರವನ್ನಿಟ್ಟುಕೊಂಡು ತಮ್ಮ ವ್ಯವಹಾರವನ್ನು ಮಾಡಬೇಕು, ಈ ನಿಯಮಗಳನ್ನು ಯಾವ ಯುವಕ ಯುವತಿಯರೂ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಇಲ್ಲ. ಅತ್ಯಂತ ಮುಕ್ತವಾದ ಮನಸ್ಸಿನಿಂದ, ಮುಕ್ತವಾದ ಅವಕಾಶದಲ್ಲಿ ವಿಚಿತ್ರವಾದ ರೀತಿಯಲ್ಲಿ ವ್ಯವಹಾರ ಮಾಡುವುದನ್ನು ನೋಡಿದರೆ ಬಹಳ ಘೋರವಾದಂತಹ ಕಾಲ ಬರ್ತಾ ಇದೆ. ಇದಾಗಬಾರದು. ತಂದೆ ತಾಯಿಗಳು ಸ್ವಯಂ ತಾವು ಈ ನಿಯಮವನ್ನು ಪರಿಪಾಲನೆ ಮಾಡುತ್ತಾ ಮಕ್ಕಳಲ್ಲಿಯೂ ಇದರ ಬಗ್ಗೆ ತಿಳುವಳಿಕೆಯನ್ನು ವಿಶೇಷವಾಗಿ ಹೇಳುವ ಪ್ರಯತ್ನ ಮಾಡಿ. ಕೈಮೀರಿ ಹೋದ ಮಾತಿಗೆ ಕೃಷ್ಣಾರ್ಪಣ, ಆ ಮಾತು ಬೇರೆ. ಆದರೆ ಪ್ರಯತ್ನವನ್ನು ಮಾಡಬೇಕು. ಉಣ್ಣುವುದಕ್ಕೆ ತಿನ್ನುವುದಕ್ಕಂತೂ ಕೊಡಬೇಕು. ಎಷ್ಟು ಊಟಕ್ಕೆ ಹಾಕಿದರೇನು, ಎಷ್ಟು ಔಷಧಿ ಕೊಟ್ಟರೇನು, ಇದ್ದಕ್ಕಿದ್ದಾಗೆ ಕೆಲವರು ಸತ್ತು ಹೋಗ್ತಾರೆ, ಗೊತ್ತೇ ಆಗೋದಿಲ್ಲ. ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಊಟನೇ ಹಾಕೋದಿಲ್ಲ, ಔಷಧಿನೇ ಕೊಡೋದಿಲ್ಲ ಅಂತಂತೀರ. ಊಟಕ್ಕಂತೂ ಹಾಕಬೇಕು, ಬೆಳೆಸಬೇಕು. ರೋಗಗಳಾದಾಗ ಔಷಧಿ ಉಪಚಾರ ಮಾಡಬೇಕು. ಎಲ್ಲ ಮೀರಿ ಕೈ ಮೀರಿ ಹೋದರೆ ಏನು ಮಾಡೋದು? ಕೈ ಎತ್ತೋದಷ್ಟೇ. ಹೇಗೋ ಆರೋಗ್ಯಕ್ಕಾಗಿ, ಪೋಷಣೆಗಾಗಿ ಮಾಡುವ ಪ್ರಯತ್ನ ಎಲ್ಲ ಮಾಡಿ ನಮ್ಮ ಕೈ ಮೀರಿದಾಗ ಶ್ರೀಹರಿಯ ಇಚ್ಛೆ ಅಂತ ಅದನ್ನು ಸಹಿಸಿಕೊಳ್ಳುವುದು ಹೇಗೋ ಹಾಗೆ ಧಾರ್ಮಿಕವಾಗಿ, ನೈತಿಕವಾಗಿಯೂ ಕೂಡ ಮಕ್ಕಳ ಪೋಷಣೆಗಾಗಿ, ನೈತಿಕ ಧಾರ್ಮಿಕ ಪೋಷಣೆ ಒಂದು, ಅನೈತಿಕ ಅಧಾರ್ಮಿಕವಾದ ಏನು ರೋಗಗಳಿವೆ ಅವುಗಳು ಬರಬಾರದು ಅನ್ನುವ ರೀತಿಯಲ್ಲಿ ಔಷಧಿಗಳನ್ನು ಕೊಡುವ ಪ್ರಯತ್ನ. ಆ ಔಷಧಿಗಳು ಯಾವುದು? ಮನಸ್ಸಿಗೆ ಬುದ್ಧಿವಾದ ಹೇಳೋದು, ದೊಡ್ಡವರಿಂದ ಉಪದೇಶ ಮಾಡಿಸುವುದು, ತಾವು ಅತ್ಯಂತ ಕಳಕಳಿಯಿಂದ ಪ್ರೀತಿಯಿಂದ ಮಕ್ಕಳ ಜೊತೆಗೆ ಸ್ವಲ್ಪ ಹೊತ್ತು ಇದಕ್ಕಾಗಿ ಸಮಯವನ್ನು ಮೀಸಲಿಟ್ಟು ಮಾತನಾಡು. ಮಕ್ಕಳ ಜೊತೆಗೆ ಮಾತೇ ಇಲ್ಲ. ಉಂಡದ್ದಾಯಿತು, ತಿಂದದ್ದಾಯಿತು, ಹೋಮ್ವರ್ಕ್ ಆಯಿತಾ, ಮಾಡಿದ್ಯಾ, ಏನಾಯಿತು, ಬಾ ತಿನ್ನು, ಕೂಡು, ಟಿ ವಿ ನೋಡು, ಮಲಗು, ಬಸ್, ಮುಗದೇ ಹೋಯ್ತು. ಮಕ್ಕಳ ಜೊತೆಗೆ ಸ್ವಲ್ಪ ಸಮಯ ಕುಳಿತು ಹರಟೆ ಹೊಡೆಯಿರಿ. ಹೊಡೆಯುವ ಹರಟೆಯಲ್ಲಿ ನೀತಿ, ಧರ್ಮ, ಗುರುಗಳು, ಪರಂಪರೆ, ಶ್ರದ್ಧೆ, ತ್ಯಾಗ ಇವುಗಳ ಬಗ್ಗೆ ವಿಶೇಷವಾಗಿ ಬೋಧನೆಯನ್ನು ಮಾಡಿ. ಇದೇ ನೀವು ಕೊಡುವಂತಹ ಔಷಧಿ. ಹೇಗೆ ಕೆಲವು ರೋಗಗಳು ಮುಂದೆ ಬರಬಾರದು ಅಂತ ಮೊದಲೇ ಇಂಜೆಕ್ಷನ್ ಮಾಡುವುದುಂಟು. ಎಲ್ಲ ಕಡೆಗೆ ಕಾಲರ ಹರಡ್ತಾ ಇದೆ, ಮಲೇರಿಯಾ ಬರ್ತಾ ಇದೆ, ಹಾಗಾದರೆ ಅದರಿಂದ ದುಷ್ಪರಿಣಾಮವಾಗುವುದು ಬೇಡ ಅಂತ ಮೊದಲೇ ಮುಂಜಾಗ್ರತೆ ವಹಿಸಿ ಕೆಲವು ಔಷಧೋಪಚಾರಗಳು ಕೆಲವು ರೋಗಗಳಿಗೆ ಮಾಡುವುದುಂಟಲ್ಲ. ಹಾಗೆ ನಮ್ಮ ಶಾಸ್ತ್ರದಲ್ಲಿ ಮುಂದೆ ಬರುವಂತಹ ಅನೈತಿಕ ಅಧಾರ್ಮಿಕವಾದ ಈ ತರಹದ ಅನ್ಯಾಯಗಳು, ಭ್ರಷ್ಟಾಚಾರಗಳು, ಅತ್ಯಾಚಾರಗಳು ಜೀವನದಲ್ಲಿ ನಡೆಯಬಾರದು ಅನ್ನುವುದಕ್ಕಾಗಿ ಮುಂಜಾಗ್ರತೆಯಿಂದ ಇಂತಹ ಲಸಿಕೆಗಳನ್ನು, ಧಾರ್ಮಿಕವಾದ ನೈತಿಕವಾದ ಬೋಧನೆಗಳ ರೂಪದಲ್ಲಿರುವ ಔಷಧಿಗಳನ್ನು ಮಕ್ಕಳಿಗೆ ನೀಡಬೇಕು. ಮಕ್ಕಳಿಗಾಗಿ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ
ಅವರಿಗೂ ಭಗವಂತನ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಈಗಿಂದ ಅಭ್ಯಾಸ ಮಾಡಿಸಿ ರೂಢಿಯನ್ನು ಮಾಡಿ ಅವರೆಲ್ಲ ಶುದ್ಧ ಧಾರ್ಮಿಕರಾಗಿ ಪರೋಪಕಾರಿಗಳಾಗಿ ಭಗವದ್ಭಕ್ತರಾಗಿ ಜೀವನವನ್ನು ಸಾಗಿಸುವಂತೆ ಪ್ರಯತ್ನವನ್ನು ಮಾಡಬೇಕು. ಆ ತರಹದ ಇದೇ ಬ್ರಹ್ಮಚರ್ಯ. ತಾವೂ ಹಾಗಿದ್ದು ಮಕ್ಕಳೂ ಹಾಗಾಗುವಂತೆ ಮಾಡಿದರೆ ಯಾರೂ ಕೊನೆವರೆಗೂ ಬ್ರಹ್ಮಚಾರಿಗಳಾಗಿ ಉಳಿಯಬೇಕಾಗಿಲ್ಲ ಅಥವಾ ಸನ್ಯಾಸವನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ತಮ್ಮ ಸುಖಮಯವಾದ ಗೃಹಸ್ಥ ಜೀವನವನ್ನು ನಡೆಸ್ತಾ ಬ್ರಹ್ಮಚರ್ಯದ ಪುಣ್ಯವನ್ನು ಪಡೆಯಬಹುದು. ಎಲ್ಲ ಆಶ್ರಮದ ಜನರನ್ನು ಸಾಕುವ ಒಂದು ದೊಡ್ಡ ಭಾಗ್ಯವೂ ಗೃಹಸ್ಥಾಶ್ರಮಿಗಳಿಗೆ ಇದೆ. ಜೊತೆಗೆ ಆ ಆಶ್ರಮದಲ್ಲಿ ಅವರು ಗಳಿಸುವ ಪುಣ್ಯವನ್ನು ಅವರು ಕಷ್ಟಪಟ್ಟು ಗಳಿಸಿದರೆ ಇವರು ಸುಖವಾಗಿ ಗಳಿಸಬಹುದು. ಸುಖವಾಗಿಯೇ ಇದ್ದು ಬ್ರಹ್ಮಚರ್ಯದ ಪುಣ್ಯವನ್ನು ಗಳಿಸುವುದಕ್ಕೆ ಅವಕಾಶ ಇದೆ. ಈ ಕಡೆಗೆ ಗಮನಹರಿಸಬೇಕು ಸಜ್ಜನರು. ಇದು ನನ್ನ ಆದೇಶ ಎಂಬುದಾಗಿ ವೇದವ್ಯಾಸದೇವರು ತಿಳಿಸ್ತಾರೆ. ಅನನ್ಯ ಸ್ತ್ರೀಜನ ಪ್ರಾಜ್ಞ ಬ್ರಹ್ಮಚಾರಿ ತಥಾ ಭವೇತ್. ಈ ತರಹದ ಬ್ರಹ್ಮಚರ್ಯವನ್ನು ಮನುಷ್ಯ ಪರಿಪಾಲನೆ ಮಾಡಬೇಕು. ಇಂದ್ರಿಯಗಳು ಬೇರೆ ವಿಷಯಗಳ ಕಡೆಗೆ ಹೋಗದಂತೆ ವಿಶೇಷವಾಗಿ ಶಾಸ್ತ್ರಗಳ ಚಿಂತನ ಅಧ್ಯಯನ ಇವುಗಳಲ್ಲಿ ತನ್ನ ಮನಸ್ಸನ್ನು ತೊಡಗಿಸಿಕೊಂಡು ಪರಬ್ರಹ್ಮನ ವಿಚಾರದೊಳಗೆ ತಾನು ತೊಡಗಬೇಕು. ಇದು ದೊಡ್ಡದಾದಂತಹ ಸದಾಚಾರದಲ್ಲಿಯ ರಾಜ. ಇದು ಅನೇಕ ಸದಾಚಾರಗಳನ್ನು ಹೇಳ್ತಾ ಹೊರಟಿದ್ದಾರೆ. ಆದರೆ ಸದಾಚಾರದ ಮಾಲಿಕೆಯಲ್ಲಿ ಮಧ್ಯದಲ್ಲಿ ಕಂಗೊಳಿಸುವ ರತ್ನ ಇದ್ದ ಹಾಗೆ ಅದು ಬ್ರಹ್ಮಚರ್ಯ, ದೊಡ್ಡ ಸದಾಚಾರ. ಇದಿಲ್ಲ ಅಂದರೆ ಇನ್ನುಳಿದ ಆಚಾರಗಳು ಇದ್ದರೇನು ಇಲ್ಲದಿದ್ದರೆ. ಅಂತಹ ಸದಾಚಾರವನ್ನು ವೇದವ್ಯಾಸದೇವರು ತಿಳಿಸ್ತಾರೆ. ಅಮೃತಂ ಬ್ರಾಹ್ಮಣೋಚ್ಛಿಷ್ಟಂ ಜನನ್ಯಾ ಹೃದಯಂಕೃತಂ ತಜ್ಜನ ಪರ್ಯುಪಾಸಂತೆ ಸತ್ಯಂ ಸಂತಃ ಸಮಾಸತೆ. ಜ್ಞಾನಿಗಳು, ತತ್ವಜ್ಞರು, ಪರಮಾತ್ಮನನ್ನು ತಿಳಿದುಕೊಂಡಂತಹ ಸಜ್ಜನರು ಮನೆಗೆ ಬಂದಾಗ ಅಂಥವರಿಗೆ ತಾನು ಆಹಾರವನ್ನು ನೀಡಿ ಉಳಿದದ್ದನ್ನು ತಾನು ಸ್ವೀಕಾರ ಮಾಡಬೇಕು. ಅತಿಥಿ ಸತ್ಕಾರ, ಅತಿಥಿಗಳು ತಾನೇ ಆಮಂತ್ರಣ ಕೊಟ್ಟು ಕರೆದ ಅಭ್ಯಾಗತರಾಗಿರಬಹುದು, ತಮ್ಮ ಇಚ್ಛೆಯಂತೆ ತಾವಾಗಿಯೇ ಬಂದ ಅತಿಥಿಗಳಾಗಿರಬಹುದು. ಅತಿಥಿಗಳಿಗೆ, ಅಭ್ಯಾಗತರಿಗೆ ಯೋಗ್ಯವಾದ ರೀತಿಯಲ್ಲಿ ಅನ್ನದಾನವನ್ನು ಮಾಡಿ ಉಳಿದ ಅನ್ನವನ್ನು ತಾನು ಸ್ವೀಕಾರ ಮಾಡಿದರೆ ಉತ್ತಮವಾದ ತೇಜಸ್ಸು, ಉತ್ತಮವಾದಂತಹ ವರ್ಚಸ್ಸು ಅವನಿಗೆ ಬರುತ್ತೆ. ಅಂದರೆ ಹೇಗೆ ಊಟ ಮಾಡಬೇಕು ಇದನ್ನು ನಾವು ಇಷ್ಟು ಹೊತ್ತು ನಿನ್ನೆ ಮೊನ್ನೆ ಎಲ್ಲ ತಿಳಿದಿದ್ದೇವೆ. ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಇದನ್ನೆಲ್ಲ ಅಂತ. ಸಾಮಾನ್ಯರು ತಮ್ಮ ತಮ್ಮ ಶಕ್ತಿಗನುಗುಣವಾಗಿ ಮಾಡಬಹುದು. ಅದರಲ್ಲಿ ವಿಶೇಷವಾಗಿ ಜ್ಞಾನಿಗಳು, ತಿಳಿದವರು, ಶಾಸ್ತ್ರಾಧ್ಯಯನ ಸಂಪನ್ನರು, ಅನುಸಂಧಾನದಲ್ಲಿ ಆಸಕ್ತಿ ಇದ್ದವರು, ಅವರು ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಆ ಅನ್ನದಲ್ಲಿರುವ ಭಗವಂತನ ಚಿಂತನೆಯನ್ನು ಮಾಡಿ ಊಟ ಮಾಡ್ತಾರೆ ಅಂದರೆ ನೋಡಿ. ಕಲ್ಲು ಎಲ್ಲರೂ ನೀವು ಕುಳಿತಿದ್ದು ಕಲ್ಲಿನ ಮೇಲೆ ಅಲ್ವಾ? ದೇವಸ್ಥಾನದಲ್ಲಿ ನೀವು ನಮಸ್ಕಾರ ಮಾಡುವುದು ಕಲ್ಲಿಗೇನೆ. ನೀವು ತುಳಿಯೋದು ಕಲ್ಲನ್ನು, ನಮಸ್ಕಾರ ಮಾಡುವುದು ಕಲ್ಲಿಗೇನೆ. ಏನು ವ್ಯತ್ಯಾಸ? ವ್ಯತ್ಯಾಸ ಬಹಳ ಉಂಟಲ್ವಾ? ಯಾಕೆ? ದೇವರು ಎಲ್ಲ ಕಡೆಗೆ ಇದ್ದದ್ದು ಸತ್ಯ. ಈ ಕಲ್ಲಿನಲ್ಲಿಯೂ ಇದ್ದಾನೆ, ಆ ಕಲ್ಲಿನಲ್ಲಿಯೂ ಇದ್ದಾನೆ. ಆದರೆ ಮಹಾತ್ಮರು, ಜ್ಞಾನಿಗಳು ಆ ಕಲ್ಲಿನಲ್ಲಿ ಭಗವಂತನನ್ನು ಕರೆದು ಚಿಂತನೆ ಮಾಡಿ ಅನುಸಂಧಾನ ಮಾಡಿ ನೀನಿಲ್ಲಿದ್ದು ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕಾಗಿ ಆ ಕಲ್ಲಿನಲ್ಲಿ ದೇವರು ಸನ್ನಿಹಿತನಾದ, ತನ್ನ ಸಾಮರ್ಥ್ಯವನ್ನು ವಿಶೇಷ ಪ್ರಕಟಗೊಳಿಸಿದ. ಸನ್ನಿಧಾನ ಎಂಬ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರು ಅರ್ಥ ಹೇಳೋದು, ಸನ್ನಿಧಾನಂತು ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೇ. ಪರಮಾತ್ಮ ತನ್ನದೇ ಆದ ಅದ್ಭುತವಾದ, ದಿವ್ಯವಾದ, ಅಚಿಂತ್ಯವಾದ ಶಕ್ತಿಯನ್ನು ಪ್ರಕಟಗೊಳಿಸುವುದುಂಟಲ್ಲ, ಅದೇ ಸನ್ನಿಧಾನ. ಹೀಗಾಗಿ ಅನೇಕ ದೇವಸ್ಥಾನಗಳಲ್ಲಿರುವಂತಹ ಪ್ರತಿಮೆಗಳಿರಬಹುದು, ಪಂಚಲೋಹದ ಪ್ರತಿಮೆಗಳಾಗಿರಬಹುದು, ಶಿಲಾಮಯ ಪ್ರತಿಮೆಗಳಾಗಿರಬಹುದು. ಅಲ್ಲಿ ಪುರೋಹಿತರು, ಜ್ಞಾನಿಗಳು, ತಪಸ್ವಿಗಳು ತಾವು ಭಕ್ತಿಯಿಂದ ಅನುಸಂಧಾನಪೂರ್ವಕವಾಗಿ ಆ ಪ್ರತಿಮೆಯಲ್ಲಿ ದೇವರು ತನ್ನ ಸಾಮರ್ಥ್ಯವನ್ನು ಪ್ರಕಟಗೊಳಿಸಲಿ, ಮುಂಬರುವ ಎಲ್ಲ ಭಕ್ತರೂ ಕೂಡ ಸೇವೆಗೈದಾಗ ಅವರನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ದೇವರನ್ನು ಅಲ್ಲಿ ಕೂಡಿಸಿರುತ್ತಾರೆ.
ಅನ್ನುವ ಒಂದೇ ಕಾರಣಕ್ಕಾಗಿ ಕಲ್ಲನ್ನೇ ತುಳಿತಾ ತನ್ನ ಮನೆಯಿಂದ ಬಂದು ಒಂದು ಕಲ್ಲಿಗೆ ನಮಸ್ಕಾರ ಮಾಡಿ ಮತ್ತೆ ಕಲ್ಲುಗಳನ್ನೇ ತುಳಿತಾ ಮನೆಗೆ ಹೋಗ್ತಾನೆ ಮನುಷ್ಯ. ಕಲ್ಲಿಗೆ ನಮಸ್ಕಾರ ಮಾಡೋದಕ್ಕೆ ಇಲ್ಲಿವರೆಗೆ ಯಾಕೆ ಬರಬೇಕಾಗಿತ್ತು ಅಂತ ಯಾರೂ ಮನೆಯಲ್ಲಿ ಕೊಡೋದಿಲ್ಲ. ಮನೆಯಿಂದ ಮಠಕ್ಕಲ್ಲ, ಊರಿಂದ ಊರಿಗೆ, ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ, ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಯಾತ್ರೆಯನ್ನು ಮಾಡ್ತಾರಲ್ಲ, ಇಷ್ಟು ದೂರದ ಯಾತ್ರೆ ಯಾಕೆ? ಕೊನೆಗೆ ಕಲ್ಲೇ ಅಲ್ಲ, ಕಲ್ಲಲ್ಲ ಅದು, ಒಳಗೆ ಭಗವಂತನ ಸನ್ನಿಧಾನ ಇದೆ ಅನ್ನುವುದಕ್ಕೆ ತಾನೇ ಇಷ್ಟು ದೂರದ ಯಾತ್ರೆ, ಇಷ್ಟು ಸೇವೆ. ಅದರಲ್ಲಿಯೂ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಂತಹ ಜೀವೋತ್ತಮರು ಸನ್ನಿಧಾನ ತಂದಿದ್ದರಂತೂ ಮಾತಾಡೋ ಹಾಗೇ ಇಲ್ಲ. ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದ ಅನಂತ ರೂಪಿಯಾದ ಭಗವಂತನನ್ನು ತಾವು ತಮ್ಮ ಅನುಸಂಧಾನದಿಂದ ಶ್ರೀಕೃಷ್ಣನ ಪ್ರತಿಮೆಯಲ್ಲಿ ಅವರು ಸನ್ನಿಧಾನ ತಂದಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಸಾಕ್ಷಾತ್ ರುಕ್ಮಿಣೀದೇವಿ, ಲಕ್ಷ್ಮೀದೇವಿ ಸನ್ನಿಧಾನವನ್ನು ತಂದಿದ್ದಾಳೆ ಶ್ರೀಕೃಷ್ಣನಲ್ಲಿ. ಹೀಗಾಗಿ ಜಗತ್ತೇ ತಲೆಬಾಗಬೇಕಲ್ವ? ಹಾಗಾದರೆ ನಾವು ಇಲ್ಲಿ ತಿಳಿಯಬೇಕಾದದ್ದೇನು? ಜ್ಞಾನಿಗಳು ಅನುಸಂಧಾನ ಮಾಡಿದಾಗ ಅಲ್ಲಿ ಭಗವಂತ ಪ್ರಕಟನಾಗಿ ಅನುಗ್ರಹ ಮಾಡ್ತಾನೆ ಅಲ್ವಾ? ಇದೇ ಒಂದು ಕಾರಣಕ್ಕೆ ಜ್ಞಾನಿಗಳು ಊಟ ಮಾಡಿದ ಮೇಲೆ ಉಳಿದ ಅನ್ನವನ್ನು ತಿನ್ನಬೇಕು ಅನ್ನುವುದರಲ್ಲಿಯೂ ಇದೇ ಹಿನ್ನೆಲೆ ಇದೆ. ಯಾಕೆ ಅಂದರೆ ಕಲ್ಲಿನ ಪ್ರತಿಮೆಯಲ್ಲಿ ಮಾತ್ರ ಅಲ್ಲ, ಪಂಚಲೋಹದಲ್ಲಿ ಮಾತ್ರ ಅಲ್ಲ, ಉಣ್ಣುವ ಅನ್ನದಲ್ಲಿಯೂ ದೇವರನ್ನು ಅವರು ಚಿಂತನೆ ಮಾಡುತ್ತಾರೆ. ಸ್ವಾರ್ಥಿಗಳಲ್ಲ ಅವರು. ತಮ್ಮ ಎಲೆಯಲ್ಲಿ ಹಾಕಿದ ಅನ್ನದಲ್ಲಿ ಮಾತ್ರ ಚಿಂತನೆ ಮಾಡುವುದಿಲ್ಲ. ಅದ್ಯ ತಿಷ್ಠತಿ ಯತ್ಕಿಂಚಿತ್ ಕಲ್ಪಿತಂಚಾಪರಂಗೃಹೇ ಅನುಸಂಧಾನದ ಕ್ರಮದಲ್ಲಿ, ನೈವೇದ್ಯದಲ್ಲಿ ಏನೆಲ್ಲ ಪಾತ್ರೆಯೊಳಗೆ ಉಂಟೋ, ಅಡುಗೆ ಮನೆಯಲ್ಲಿ ಏನೆಲ್ಲ ವ್ಯಂಜನಗಳು ದ್ರವ್ಯಗಳನ್ನು ಇವತ್ತು ಸಿದ್ಧಪಡಿಸಿದ್ದಾರೋ ಅಲ್ಲೆಲ್ಲ ಕಡೆಗೂ ಪರಮಾಣುಗಳಲ್ಲಿಯೂ ಕೂಡ ವಾಯುದೇವರು, ಲಕ್ಷ್ಮೀದೇವಿ, ಭಗವಂತ ಸನ್ನಿಹಿತನಾಗಿದ್ದಾನೆ. ಅವನು ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನನಾಗಿದ್ದಾನೆ. ಎಲ್ಲ ನಮ್ಮ ಮಾನಸ ದೋಷಗಳನ್ನು ದೂರ ಮಾಡುತ್ತಾನೆ. ಜ್ಞಾನ, ಭಕ್ತಿ, ವಿರಕ್ತಿ ಮೊದಲಾದ ಸದ್ಗುಣಗಳನ್ನು ನಮಗೆ ನೀಡುತ್ತಾನೆ. ಅಂತಹ ಭಗವಂತ ಈ ಅನ್ನದಲ್ಲಿ, ನಾನು ಎಲೆಯಲ್ಲಿ ಹಾಕಿಕೊಂಡು ಉಣ್ಣುವ ಅನ್ನದಲ್ಲಿ ಮಾತ್ರ ಅಲ್ಲ, ಎಲ್ಲ ಅನ್ನದಲ್ಲಿಯೂ ಅವನು ಸನ್ನಿಹಿತ ಎಂಬ ಅನುಸಂಧಾನದಿಂದ ಜ್ಞಾನಿಗಳು ಊಟ ಮಾಡಿ ಏಳುತ್ತಾರೆ. ಹೀಗಾಗಿ ಬಂದ ಅತಿಥಿಗಳು, ಅಭ್ಯಾಗತರು, ಜ್ಞಾನಿಗಳು, ತತ್ವಜ್ಞರು, ಚಿಂತಕರೇನಿದ್ದಾರೆ ಅವರಿಗೆ ಅನ್ನ ಹಾಕಿ ಉಳಿದ ಅನ್ನವನ್ನು ಚಿಂತನೆ ಮಾಡುವುದರಲ್ಲಿರುವ ಸ್ವಾರ್ಥ ಅಂದರೆ ಆ ಸನ್ನಿಧಾನೋಪೇತವಾದ ಅನ್ನ ಅದು ನಮ್ಮ ಹೊಟ್ಟೆಗೆ ಸೇರ್ತದೆ. ಅನ್ನವೇ ಅಲ್ವಾ? ನಾವು ಮೊದಲು ತಿಂದ್ರೇನು ಆಮೇಲೆ ತಿಂದ್ರೇನು? ಕುಳಿತ ಕಲ್ಲಿಗೂ ದೇವಸ್ಥಾನದೊಳಗಿನ ಕಲ್ಲಿಗೂ ಗರ್ಭಗೃಹದೊಳಗಿನ ಕಲ್ಲಿಗೂ ಹೇಗೆ ವ್ಯತ್ಯಾಸ, ನೀವೇ ನಿಮಗಾಗಿ ಮಾಡಿಕೊಂಡು ಅನ್ನ ತಿನ್ನುವುದಕ್ಕೂ ಜ್ಞಾನಿಗಳು ನೈವೇದ್ಯ ಮಾಡಿ ಸ್ವೀಕರಿಸಿ ಮಿಕ್ಕ ಅನ್ನವನ್ನು ತಿನ್ನುವುದಕ್ಕೂ ಅಷ್ಟು ಅಜಗಜಾಂತರ ಇದೆ. ಹೀಗಾಗಿ ಪವಿತ್ರವಾದಂತಹ ಅತಿಥಿ ಅಭ್ಯಾಗತರಿಗೆ, ಜ್ಞಾನಿಗಳಿಗೆ ಅರ್ಪಿಸಿ ಉಳಿದ ಅನ್ನವನ್ನು ನಾವು ಸ್ವೀಕಾರ ಮಾಡಬೇಕು ಅನ್ನುವುದರಲ್ಲಿ ಈ ಒಂದು ಹಿನ್ನೆಲೆಯೂ ಉಂಟು. ಜೊತೆಗೆ ಅನೇಕ ಕಷ್ಟದಲ್ಲಿದ್ದವರಿಗೆ, ಯಾತ್ರೆ ಮಾಡಿ ಶ್ರಮಪಟ್ಟು ಬಂದವರಿಗೆ ಅನ್ನದಾನ ಮಾಡಿದರೆ ಮಹಾಪುಣ್ಯವಿದೆ. ಅದರಿಂದ ದೇವರು ಪ್ರಸನ್ನನಾಗ್ತಾನೆ. ಪ್ರಸನ್ನನಾಗಿ ನಮಗೆ ವಿಶೇಷ ಅನುಗ್ರಹವನ್ನು ಮಾಡುವುದೂ ಉಂಟು. ಹಾಗಾದರೆ ಭಾರೀ ದೊಡ್ಡ ಜ್ಞಾನಿಗಳಿಗೆ ಮಾತ್ರ ಕೊಡಬೇಕು, ಉಳಿದವರಿಗೆ ಅನ್ನ ಕೊಡಲೇಬಾರದು ಅಂತ ಅರ್ಥ ಮಾಡಿಕೊಳ್ಳಬೇಡಿ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಯಾರೇ ಅತಿಥಿ ಅಭ್ಯಾಗತರು ಬಂದರೂ ಅವರು ಸಜ್ಜನರಾಗಿದ್ದರೆ ಅವಶ್ಯವಾಗಿ ಅನ್ನವನ್ನು ಕೊಟ್ಟು, ಅವರು ನಮಗಿಂತಲೂ ದೊಡ್ಡ ಜ್ಞಾನಿಗಳೇ ಆಗಿರಬೇಕು ಅಂತೇನಿಲ್ಲ. ಆದರೆ ಅಂಥವರಿಗೆ ನೀವು ಅನ್ನ ಕೊಟ್ಟು ಸ್ವೀಕಾರ ಮಾಡಿದರೆ ದೇವರು ವಿಶೇಷವಾಗಿ ನೀವು ಉಣ್ಣುವ ಅನ್ನದಲ್ಲಿ ಸನ್ನಿಹಿತನಾಗಿ ಪ್ರೀತಿಯಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಳುವ ಮಕ್ಕಳು ಅವುಗಳನ್ನು ರಮಿಸಿ ಸಮಾಧಾನಪಡಿಸಿ ಅವುಗಳಿಗೆಲ್ಲ ತಿಂಡಿ ಕೊಟ್ಟು ಆಮೇಲೆ ಒಬ್ಬ ಹಿರಿಯ ಅಣ್ಣ ತಾನು ಊಟ ಮಾಡ್ತಾ ಇದ್ದರೆ ಮಾರ್ಕೆಟ್ಟಿಗೆ ಹೋಗಿ ಬಂದ ತಾಯಿ ಆ ಹಿರಿಯ ಮಗನನ್ನು ಅಪ್ಪಿಕೊಂಡು ಸಂತೋಷದಿಂದ ಆಶೀರ್ವಾದ ಮಾಡ್ತಾಳೆ, ಕಣ್ಣೀರು ಸುರಿಸ್ತಾಳೆ. ಮಕ್ಕಳೆಲ್ಲ ಅಳ್ತಾ ಇರುವಾಗ ನಾನೇನೋ ಕೆಲಸಕ್ಕೆ ಹೋಗಿದ್ದೆ, ಎಷ್ಟು ಪ್ರೀತಿಯಿಂದ ನೀನು ಊಟಕ್ಕೆ ಹಾಕಿ ಅವರೆಲ್ಲರೂ ಅಳದೇ ಇರೋ ಹಾಗೆ ಸಮಾಧಾನ ಮಾಡಿದೆಯಪ್ಪ ಅಂತ ತಬ್ಬಿಕೊಂಡು ಆನಂದದಿಂದ ತನ್ನ ಪ್ರೀತಿಯನ್ನು
ಆ ಮಗನ ಮೇಲೆ ಸುರಿಸ್ತಾಳೋ ಇಲ್ವೋ? ಯಾಕೆ? ತನ್ನ ಜವಾಬ್ದಾರಿ ಆ ಎಲ್ಲ ಮಕ್ಕಳಿಗೆ ಉಣ್ಣಿಸುವುದು. ತಾನು ಕಾರ್ಯಕ್ಕಾಗಿ ಹೊರಗೆ ಹೋದಾಗ ಆ ಜವಾಬ್ದಾರಿಯನ್ನು ಈ ಮಗ ತೆಗೆದುಕೊಂಡು ಕೆಲಸ ನಿರ್ವಹಣೆ ಮಾಡಿದನಲ್ಲ ಅನ್ನೋದಕ್ಕೆ ಪ್ರೀತಿ. ಹಾಗೆ ಎಲ್ಲರೂ ಕಷ್ಟದಲ್ಲಿದ್ದವರು, ಬಡವರು, ಅತಿಥಿಗಳು, ಅಭ್ಯಾಗತರು, ಯಾತ್ರಿಕರು ಇವರೆಲ್ಲ ದೇವರ ಮಕ್ಕಳೇ. ಅವರೆಲ್ಲರಿಗೆ ಊಟಕ್ಕೆ ಹಾಕುವುದು ದೇವರ ಕೆಲಸ. ದೇವರೇನು ಕೆಲಸಕ್ಕೆ ಹೊರಗೆ ಹೋಗಿಲ್ಲ, ಆದರೆ ಪರೀಕ್ಷೆ ಮಾಡುವುದಕ್ಕೆ ಸ್ತಂಭದ ಹಿಂದೆ ನಿಂತು ನೋಡ್ತಾ ಇದ್ದಾನೆ. ನಾನು ಯಾವ ಮಕ್ಕಳಿಗೆ ಊಟಕ್ಕೆ ಹಾಕಬೇಕೋ ಆ ಕೆಲಸ ಇವನು ಮಾಡ್ತಾನ ಅಂತ. ಅದನ್ನು ನೋಡಿದರೆ ಸಂತೋಷಪಟ್ಟು, ಅಂತೂ ನನ್ನ ಉಳಿದ ಮಕ್ಕಳಿಗೆಲ್ಲ ನೀನು ಊಟಕ್ಕೆ ಹಾಕಿ ನನ್ನ ಮಗನೇ ಆಗಿ ನನ್ನ ಕರ್ತವ್ಯವನ್ನು ಮಾಡಿದೆಯಲ್ಲ ಅಂತ ಸಂತೋಷದಿಂದ ಬಂದು ದೇವರು ನಮ್ಮನ್ನು ಅಪ್ಪಿಕೊಳ್ತಾನೆ. ತಾಯಿ ಅಂತ, ತಾಯಿ ಅಸಮರ್ಥಳಾಗಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಕ್ಕೆ ಸಂತೋಷಪಟ್ಟರೆ, ಸರ್ವಸಮರ್ಥನಾಗಿ ಪರೀಕ್ಷೆ ಮಾಡುವುದಕ್ಕಾಗಿ ದೇವರು ನಮಗೊಂದು ಅವಕಾಶ ಕೊಟ್ಟು ನಾವು ಸೇವೆ ಮಾಡಿದಾಗ ನಮ್ಮನ್ನು ತಬ್ಬಿಕೊಂಡು ಆಶೀರ್ವದಿಸ್ತಾನೆ. ಇದಕ್ಕಾಗಿ ನಾವು ಜ್ಞಾನಿಗಳಿರಬಹುದು, ಅಜ್ಞಾನಿಗಳಿರಬಹುದು, ಸಾಮಾನ್ಯರಿರಬಹುದು, ಆದರೆ ಅವರು ಲೋಕಕಂಟಕರಲ್ಲ ಅಂತನ್ನುವುದಾಗಿದ್ದರೆ ಮಾತ್ರ, ಲೋಕಕಂಟಕರು ಅನ್ನುವ ಖಾತ್ರಿ ಇಲ್ಲದಿದ್ದರೆ ಸಾಕು, ಅಂಥವರಿಗೂ ನಾವು ಅನ್ನದಾನವನ್ನು ಮಾಡಿ, ಯಾತ್ರಿಕರಿರಬಹುದು, ಯಾರೇ ಇರಬಹುದು, ಅಂತಹ ಸಜ್ಜನರಿಗೆ ಅನ್ನದಾನವನ್ನು ಮಾಡಿ ಮಿಕ್ಕ ಅನ್ನವನ್ನು ಸ್ವೀಕರಿಸಬೇಕು. ಜ್ಞಾನಿಗಳಿದ್ದರಂತೂ ವಿಶೇಷ ಅನುಸಂಧಾನದಿಂದ ಅವರು ಉಳಿದ ಅನ್ನ ನಮಗೆ ಹಿತ. ಅವರು ಊಟ ಮಾಡಿ ನೋಡಿ. ಇನ್ನು ಕೆಲವರು ಅನುಸಂಧಾನ ಬಹಳ ಹೇಳ್ತಾ ಇದ್ದಾರೆ ಮಹಾಭಾರತದೊಳಗೆ ಅಂತ ಭಾರೀ ಉತ್ಸಾಹದಿಂದ. ಏನು ವಿಚಿತ್ರ ನೋಡಿ, ಅವರು ಊಟ ಮಾಡಿ ಪಾತ್ರೆಯಲ್ಲಿ ಉಳಿದು ತಿಂದ್ರೇ ಪುಣ್ಯ ಅಂದರೆ, ಇನ್ನು ಅವ್ರ ಊಟಕ್ಕೆ ಕೂತಾಗ ಹೋಗಿ ಪಕ್ಕದೊಳಗೆ ಅವರ ಎಲೆಯೊಳಗೇನೆ ಊಟ ಮಾಡಿದರೆ ಇನ್ನೆಷ್ಟು ಪುಣ್ಯ ಬರಲಿಕ್ಕಿಲ್ಲ ಅಂತ ಸಾಹಸ ಮಾಡಲಿಕ್ಕೆ ಹೋಗಬೇಡ್ರಿ, ಇದು ಪಾಪ ಬರ್ತದೆ. ಅವರಿಗೆ ತೊಂದರೆ ಕೊಟ್ಟು ಪಕ್ಕದಲ್ಲಿ ನೀವು ಸ್ವಲ್ಪ ಸರಿಯಿರಿ, ಅರ್ಧ ಮಣೆಯಲ್ಲಿ ನಾವು ಕೊಡ್ತೇವೆ ಅಂತ ಅದಲ್ಲ. ಅದಕ್ಕಾಗಿಯೇ ನಾನು ಹೇಳಿದೆ, ಎಲೆಯಲ್ಲಿದ್ದದ್ದನ್ನು ಊಟ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಅವರು ಅದ್ಯತಿಷ್ಠತೆ ಯತ್ಕಿಂಚಿತ್ ಕಲ್ಪಿತಂಚಾಪರಂಗೃಹೇ, ಏನೆಲ್ಲ ಮನೆಯಲ್ಲಿ ಇವತ್ತು ಸಿದ್ಧಪಡಿಸಿದ್ದಾರೆ ಅಥವಾ ದೇವಸ್ಥಾನದಲ್ಲಿ ನೈವೇದ್ಯಕ್ಕಾಗಿ ಸಿದ್ಧಪಡಿಸಿದೆ, ಸಮಗ್ರಾನ್ನದಲ್ಲಿ ಅವರು ಭಗವತ್ ಚಿಂತನೆ ಮಾಡಿರ್ತಾರೆ. ಆದ್ದರಿಂದ ಇವರಿಗೆ ಬಡಿಸಿ ಪಾತ್ರೆಯಲ್ಲಿ ಉಳಿದದ್ದು ಅದೂ ಕೂಡ ಪವಿತ್ರವಾದ ಭಗವಂತನ ಸನ್ನಿಧಾನೋಪೇತವಾದದ್ದು. ಅದನ್ನು ಸ್ವೀಕಾರ ಮಾಡಿದರೂ ಕೂಡ ಅದು ವಿಘಸ ಅನ್ನ ಅಂತ ಅದನ್ನು ಹೇಳುವುದುಂಟು. ದ್ರೌಪದಿ ಯುಧಿಷ್ಠಿರನಿಗೆ ಹೇಳುವಾಗ ಈ ಮಾತಂತಾಳೆ, ನೀನು ವನವಾಸಕ್ಕೆ ಬಂದು ಇಲ್ಲಿ ಸುಮ್ಮನೆ ಏನೋ ಊಟ ಮಾಡ್ತಾ ಇದ್ದಿ, ಕಷ್ಟಪಡ್ತಾ ಇದ್ದಿ, ಗಡ್ಡೆ ಗೆಣಸು ತಿಂದು ಅಂತ ನನಗೇನು ದುಃಖ ಇಲ್ಲ ಬಹಳ. ನಾನು ಮತ್ತು ವೀರಪುತ್ರಿ, ವೀರಪತ್ನಿ, ದೃಪದರಾಜನ ಮಗಳು, ನಿಮ್ಮಂಥವರ ಕೈ ಹಿಡಿದವಳು. ಹೀಗಾಗಿ ವೀರಪುತ್ರಿಯೂ ಹೌದು, ವೀರಪತ್ನಿಯೂ ಹೌದು, ವೀರಮಾತೆಯೂ ಹೌದು. ಹೀಗಾಗಿ ನನಗೆ ಈ ತರಹದ ಅಳೋದು, ದುಃಖ ಪಡೋದು ಇದೆಲ್ಲ ಗೊತ್ತಿಲ್ಲ, ಧೈರ್ಯ ಇದೆ ನನಗೆ. ಆದರೆ ನಾನು ದುಃಖ ಪಡುವುದಕ್ಕೆ ಕಾರಣ ಏನು ಗೊತ್ತೇ? ಹಿಂದೆ ನೀನು ಇಂದ್ರಪ್ರಸ್ಥದೊಳಗಿರುವಾಗ ಎಷ್ಟು ಜನ ಸಜ್ಜನರಿಗೆ ಅನ್ನದಾನವನ್ನು ಮಾಡಿ ಉಳಿದ ಪವಿತ್ರ ಅನ್ನವನ್ನು ಸ್ವೀಕಾರ ಮಾಡ್ತಾ ಇದೆಯಲ್ಲ, ಆ ಭಾಗ್ಯ ಹೋಯ್ತಲ್ಲ ಅಂತ. ನಿನಗೆ ಪಂಚಭಕ್ಷ ಪರಮಾನ್ನ ಇಲ್ಲ ಅನ್ನೋ ದುಃಖ ಇಲ್ಲ, ನಮಗಿಲ್ಲ ಅನ್ನೋ ದುಃಖ ಇಲ್ಲ. ಬಂದ ಅತಿಥಿ ಅಭ್ಯಾಗತರಿಗೆ ಕೊಟ್ಟು ಉಳಿದದ್ದನ್ನು ತಿನ್ನೋ ಭಾಗ್ಯ ಇತ್ತಲ್ಲ, ಅದೀಗ ತಪ್ಪಿದೆ. ಯಾಕೆಂದರೆ ನಾವೇ ಅರಣ್ಯಕ್ಕೆ ಬಂದರೆ ಇನ್ಯಾರು ಅತಿಥಿಗಳು ಬರ್ತಾರಿಲ್ಲ. ಮುಂದೆ ಬಂದದ್ದುಂಟು, ಆ ಕಥೆ ಇದೆ. ಆದರೆ ಅಕ್ಷಯ ಪಾತ್ರ ಬರುವ ಪೂರ್ವಾವಸ್ಥೆಯಲ್ಲಿ ಪುರೋಪನೀತಂ ನೃಪರಾಮಣೀಯಕಂ ದ್ವಿಜಾತಿಶೇಷೇಣ ಯದೇತದ್ ಅಂಧಸ ತದದ್ಯತೆ ವನ್ಯಫಲಾಶಿನಃ ಪರಂ ಪರೈತಿ ಕಾರ್ಶ್ಯಂ ಯಶಸಾ ಸಮಂ ವಪು. ಜ್ಞಾನಿಗಳಿಗೆ ಕೊಟ್ಟು ಉಳಿದ ಅನ್ನವನ್ನು ತಿಂದಾಗ ಏನು ಕಳೆ, ಏನು ತೇಜಸ್ಸು, ಏನು ವರ್ಚಸ್ಸು ನಿನ್ನ ಮುಖದ ಮೇಲೆ ಫಳಫಳ ಅಂತ ಹೊಳಿತಾ ಇತ್ತು. ಆ ತೇಜಸ್ಸು ಇವತ್ತಿಲ್ಲ. ಯಾಕೆ? ಆ ತೇಜಸ್ಸು ಸ್ನೋ ಪೌಡರ್ ಹಚ್ಕೊಂಡ್ರೆ ಬರೋದಲ್ಲ, ಅದು ಪವಿತ್ರವಾದ ಅನ್ನವನ್ನು ತಿಂದಾಗ ಹೊರಹೊಮ್ಮುವಂತಹ ತೇಜಸ್ಸು. ಆ ತೇಜಸ್ಸು ಇವತ್ತಿಲ್ಲ. ಕಾರಣ ಇಲ್ಲಿ ಯಾವ ಅತಿಥಿ ಅಭ್ಯಾಗತರಿಲ್ಲ ಅಂತ. ಮುಂದೆ ಅಕ್ಷಯ ಪಾತ್ರವನ್ನು ಪಡೆದ ದಿನಕ್ಕೆ 88,000 ಜನರಿಗೆ ಅನ್ನದಾನವನ್ನು ಮಾಡ್ತಾ, ಮಿನಿಮಮ್ ಇದಲ್ಲದೆ ಬರುವವರು ಹೋಗುವವರು ಬೇರೆ, ಅಷ್ಟು ಜನ ಮುನಿಗಳಿಗೆ, ಋಷಿಗಳಿಗೆ ಅನ್ನದಾನವನ್ನು ಮಾಡ್ತಾ ಇದ್ದ ಯುಧಿಷ್ಠಿರ. ಆ ಮಹಾಭಾಗ್ಯ ಅವನಿಗೆ ವನವಾಸದಲ್ಲಿಯೂ ತಪ್ಪಲಿಲ್ಲ. ಈ ಸಂಗತಿ ಬೇರೆ. ಆದರೆ ಅನ್ನದಾನವನ್ನು ಮಾಡದೆ ನಾವು ಸ್ವೀಕಾರ ಮಾಡಿದರೆ ಏನಾಗತ್ತೆ? ಕೇವಲಾಘೋ ಭವತಿ ಕೇವಲಾದಿ.
ಸದ್ದದಾದದ ಶಶಂಸನ ನಿಂದಾಕಾರಿ ಸೂಕ್ತಗತಮರ್ಥಮುಪೇತ್ಯ. ಇದೇ ಪ್ರಸಂಗದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಈ ಒಂದು ವೇದ ಮಂತ್ರದ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಪ್ರಣ ಎಂಬ ಧಾತು ಬಂದರೆ ಅದಕ್ಕೆ ಪ್ರೀಂಗ್ ಎಂಬ ಧಾತು ಅಂತ ಒಬ್ಬ ವಾದಿಗಳು ಹೇಳಿದರೆ, ಪ್ರಾದಿಭೇದಮವಿದನ್ ಗುಣಯತ್ವಂ ಮೂಢಪಾಂಸುಷು ಲಿಖನ್ ಲಿಪಿ ಸಂಘಂ. ಇನ್ನು ಪ್ರ ಪ್ರಾ ಪ್ರೀ ಪ ಪಾಪಿ ಪೃ ಯಾವುದು ಪ್ರೀ ಯಾವುದು ನಿನಗೆ ಗೊತ್ತಿಲ್ಲ, ಚೆನ್ನಾಗಿ ಅಧ್ಯಯನ ಮಾಡು ಅಂತ ಹೇಳಿ ಕಳಿಸಿದರು ಅಂತ ಸುಮಧ್ವಿಜಯದಲ್ಲಿ ಕಥೆ ಬರ್ತದೆ. ಆ ಸೂಕ್ತ ಇದೆ. ಸದ್ದದಾದದ ಶುಶಂಸನ ನಿಂದಾಕಾರಿ ಸೂಕ್ತಗತಮರ್ಥಮುಪೇತ್ಯ. ದಾನ ಮಾಡಿ, ಅನ್ನದಾನ ಮಾಡಿ ತಾನು ಸ್ವೀಕಾರ ಮಾಡಬೇಕು, ಪುಣ್ಯವನ್ನು ತಿಂತಾನೆ. ದಾನ ಮಾಡದೆ ತನಗಾಗಿ ಬೇಯಿಸಿಕೊಂಡು ತಿಂದವ ಅನ್ನ ತಿನ್ನುವುದಿಲ್ಲ, ಪಾಪವನ್ನು ತಿಂತಾನೆ ಅಂತ ವೇದಮಂತ್ರ ಹೇಳುತ್ತದೆ. ಅದನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಪ್ರವಚನ ಮಾಡಿದರು ಅಂತ ಸುಮಧ್ವಿಜಯದಲ್ಲಿ ಬರ್ತದೆ. ಹೀಗಾಗಿ ಅಮೃತಂ ಬ್ರಾಹ್ಮಣೋಚ್ಛಿಷ್ಟಂ ಜನನ್ಯಾ ಹೃದಯಂ ಕೃತಂ. ತಾಯಿಯ ಎದೆ ಹಾಲು ಎಷ್ಟು ಪವಿತ್ರ, ಆರೋಗ್ಯಕರ, ಅಷ್ಟು ಆರೋಗ್ಯಕರವಾದದ್ದು ಅನ್ನದಾನ ಮಾಡಿ ಉಳಿದಂತಹ ಅನ್ನವನ್ನು ಸ್ವೀಕಾರ ಮಾಡುವುದು ಅಂತ ಮಹಾಭಾರತ ಹೇಳುತ್ತದೆ. ತಾಯಿಯ ಹಾಲನ್ನೇ ಮಕ್ಕಳಿಗೆ ಕುಡಿಸಬೇಕು, ಅದೇ ತರಹದ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನುವುದನ್ನು ಮಹಾಭಾರತ ಈ ಪ್ರಸಂಗದಲ್ಲಿ ಹೇಳುತ್ತದೆ. ಜನನ್ಯಾ ಹೃದಯಂ ಕೃತಂ. ಆ ಪದ್ಧತಿಯನ್ನು, ಸಂಸ್ಕೃತಿಯನ್ನು ಬಿಟ್ಟು ಪಾಶ್ಚಾತ್ಯರ ಸಂಸ್ಕೃತಿಯನ್ನು ಅನುಸರಿಸಿ ತಾಯಿಯ ಹಾಲನ್ನು ಕುಡಿಸದೆ ಬಾಟ್ಲಿ ಹಾಲನ್ನು ಕುಡಿಸುವಂತಹ ಪ್ರಸಂಗ, ಅದು ಕೊನೆಯವರೆಗೂ ಮಕ್ಕಳು ಕೈಯಲ್ಲಿ ಬಾಟ್ಲಿ ಹಿಡಿಯೋ ಪ್ರಸಂಗ ಬರ್ತದೆ. ಇದು ಬಿಟ್ಟರು ಇನ್ನೊಂದು ಬಾಟ್ಲಿ ದೊಡ್ಡವರಾದ ಮೇಲೂ ಹಿಡಿದು ಕೆಳಗೆ ಬೀಳೋ ಪ್ರಸಂಗ ಬರ್ತದೆ. ಅದಾಗಬಾರದು. ಪ್ರಾಚೀನ ಪದ್ಧತಿಯಂತೆ ಆರೋಗ್ಯದ ದೃಷ್ಟಿಯಿಂದ ತನ್ನ ಹಾಲನ್ನು ಕೊಡದೆ ಬೇರೆ ಹಾಲನ್ನು ಕೊಡಿಸಿದರೆ, ತನ್ನ ಮನೆಯಲ್ಲಿ ಇಟ್ಟುಕೊಳ್ಳದೆ ತಾನು ಹಾಲು ಹಣ್ಣು ಅನ್ನ ಕೊಡದೆ ವೃದ್ಧಾಶ್ರಮಗಳಿಗೆ ಮಗ ಕಳಿಸೋ ಪ್ರಸಂಗ ಬಂದೀತು. ಅದಾಗುವುದು ಬೇಡ. ತಾಯಿ ಹಾಲನ್ನು ಕುಡದೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನೇ ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ, ಅವರು ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತಾಗಲಿ, ದೇಶದ ಮೂಲ ಸಂಸ್ಕೃತಿಯನ್ನು ಉಳಿಸಬೇಕು. ಮಹಾಭಾರತ ಹೇಳುತ್ತದೆ, ಅಮೃತಂ ಬ್ರಾಹ್ಮಣೋಚ್ಛಿಷ್ಟಂ ಜನನ್ಯಾ ಹೃದಯಂ ಕೃತಂ ತಜ್ಜನಾ ಪರ್ಯುಪಾಸಂತೆ ಸತ್ಯಂ ಸಂತಃ ಸಮಾಸತೆ. ಸುಮ್ಮನೆ ವ್ಯರ್ಥ ಕೆಲಸ ಎಲ್ಲ ಮಾಡಬಾರದು. ಮೈಯೆಲ್ಲ ಹೊಲಸು ಮಾಡಿಕೊಂಡು ಗಿಡಗಳನ್ನೆಲ್ಲ ಕಿತ್ತುತ್ತಾ ಹೋಗೋದು, ಹುಲ್ಲುಗಳನ್ನು ಕಿತ್ತೋದು, ಕೆಲಸ ಇಲ್ಲದೆ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಏನೋ ಕಿತ್ತುತ್ತಾ ಕೂಡ್ತಾರೆ, ಮಣ್ಣೆ ಎಸೀತಾ ಕೂಡೋದು, ಉಗುರು ತೆಗೆದುಕೊಂಡು ಅದನ್ನು ಬಾಯಿಯಿಂದ ಉಗುರು ಕಿತ್ತುತ್ತಾ ಇರ್ತಾರೆ. ನಖ ಖಾದೀತು ಯೋ ನರಃ ಲೋಷ್ಟಮರ್ದಿ ತೃಣಚ್ಛೇದಿ ನಖ ಖಾದೀ ಚ ಯೋ ನರಃ ನಿತ್ಯೋಚ್ಛಿಷ್ಟ ಸಕಂಸುಕಃ ನೇಹಾಯುರ್ವಿಂದತೆ ಮಹತ್. ಆಯುಷ್ಯ ಹಾನಿಯಾಗ್ತದೆ. ಉಚ್ಛಿಷ್ಟ ಇದರ ಕಲ್ಪನೆ ಒಂದು ಸಲ ಬಂದಿದೆ, ಮತ್ತೊಮ್ಮೆ ಹೇಳ್ತಾ ಇದೆ ಮಹಾಭಾರತ. ಎಂಜಲು ಇದು ಎಂದಿಗೂ ಶಾಸ್ತ್ರಸಮ್ಮತವಾದದ್ದಲ್ಲ. ಅದರ ಬಗ್ಗೆ ಗಮನ ಹರಿಸಬೇಕು. ಊಟ ಮಾಡುವಾಗ ಮಾತ್ರ ಬಾಯಿಗೆ ಕೈ ಹಚ್ಚಿ ಕೈ ತೊಳೆಯುವುದಷ್ಟೇ, ಯಾವಾಗಲೂ ಬಾಯಿಯಲ್ಲಿ ಬೆರಳಿಟ್ಟುಕೊಂಡು ಕೂಡುವುದಲ್ಲ. ಅನೇಕ ರೀತಿಯ ಉಚ್ಛಿಷ್ಟಗಳು ಇವತ್ತಿನ ಜಗತ್ತಿನಲ್ಲಿ ಆಗ್ತಾ ಇವೆ. ತಿಳಿಯಿರಿ, ಮಾಡುವುದಕ್ಕೆ ಯಾವತ್ತಾಗುತ್ತೋ ಅವತ್ತು ಪ್ರಾರಂಭ ಮಾಡಿ. ಆದರೆ ಇದರ ಬಗ್ಗೆ ತಿಳಿದಿರಬೇಕು. ಉಚ್ಛಿಷ್ಟ ಇದು ದೊಡ್ಡ ದೋಷ. ಉಚ್ಛಿಷ್ಟ ಎಂಜಲು ಒಂದೇ ಒಂದು ಟೇಬಲಿನ ಮೇಲೆ ಎಲ್ಲರೂ ಕುಳಿತಿರ್ತಾರೆ. ಒಬ್ಬರ ಉಚ್ಛಿಷ್ಟ ಒಬ್ಬರಿಗೆ. ಪ್ರೇಮದಿಂದ ಎಲ್ಲರೂ ನಗನಗತ ಮನೆಯ ಕುಟುಂಬದ ಸದಸ್ಯರು ಊಟ ಮಾಡಿ ನಮ್ಮಲ್ಲಿರುವ ಸದ್ಭಾವನೆಗಳನ್ನು ಹಂಚಿಕೊಂಡು ಆನಂದದಿಂದ ಊಟ ಮಾಡುವುದಕ್ಕೆ ನಾವು ಒಟ್ಟು ಸೇರಿ ಊಟ ಮಾಡ್ತೇವೆ ಅಂತ ಕೆಲವರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೇನು ಶಾಸ್ತ್ರ ಬೇಡ ಅಂದಿಲ್ಲ, ಸೇರಿ ಊಟ ಮಾಡುವುದಕ್ಕೆ ಬೇಡ ಅಂದಿಲ್ಲ. ಆದರೆ ಪರಸ್ಪರ ಎಂಜಲು ಮಾಡಿಕೊಂಡೇ ಊಟ ಮಾಡಬೇಕು ಅಂತಲ್ಲ. ನೆಲದ ಮೇಲೆ ಸುತ್ತಲೂ ಕುಳಿತು ಊಟ ಮಾಡಬಹುದಲ್ಲ, ತಪ್ಪೇನಿಲ್ಲ. ಆದರೆ ಎಂಜಲು ಮಾಡಿ ಊಟ ಮಾಡುವುದಲ್ಲ. ಒಬ್ಬರ ಎಂಜಲು ಒಬ್ಬರಿಗೆ ವಿಹಿತವಾದದ್ದಲ್ಲ. ಉಚ್ಛಿಷ್ಟವನ್ನು ಊಟ ಮಾಡಿದರೆ ಆ ವ್ಯಕ್ತಿ ಆಯುಷ್ಯವನ್ನು ಕಳೆದುಕೊಳ್ತಾನೆ, ಆರೋಗ್ಯವನ್ನು ಕಳೆದುಕೊಳ್ತಾನೆ. ನಿತ್ಯೋಚ್ಛಿಷ್ಟ ಸಕಂಸುಕಃ ನೇಹಾಯುರು ವಿಂದತೆ ಪರಂ. ಮುಂದೆ ಮತ್ತೊಂದು ಪ್ರಸಂಗದಲ್ಲಿ ಬಂದಾಗ ನಾವು ತಿಳಿಯಬಹುದು. ಬಲಿರಾಜ ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಂಡಾಗ
ಬಂದು ಕೇಳ್ತಾನೆ, ನೀನು ಸಂಪತ್ತನ್ನು ಯಾಕೆ ಕಳೆದುಕೊಂಡಿದ್ದೀಯ ಬಲಿ? ಮೊದಲು ಎಷ್ಟು ಚೆನ್ನಾಗಿದ್ದಿರಲ್ಲ, ನೀವು ಶ್ರೀಮಂತರಾಗಿದ್ದಿರಿ, ಅಮರಾವತಿ ಇಂದ್ರಲೋಕವನ್ನೇ ನೀವು ಗೆದ್ದು ಪಡೆದಿದ್ದಿರಿ, ಈಗ ಯಾಕೆ ಎಲ್ಲ ಕಳೆದುಕೊಂಡ್ರಿ ಅಂತ. ಅವನು ಹೇಳ್ದ, ನಾವು ನಿತ್ಯದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇದ್ವಿ, ಅವರು ಕಶ್ಯಪರ ಮಕ್ಕಳು, ಸಂಧ್ಯಾವಂದನೆ, ದೇವರ ಪೂಜೆ, ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಸರಿಯಾಗಿ ಪರಿಪಾಲನೆ ಮಾಡ್ತಾ ಇದ್ವಿ, ನಮಗೆ ಸಂಪತ್ತು ಸರಿಯಾಗಿತ್ತು. ಈಗ ನೋಡಿ, ನಾವು ಯಾವ ಧಾರ್ಮಿಕ ವಿಧಿವಿಧಾನಗಳನ್ನು, ನಮ್ಮ ಜನ ಬಲಿ ಸಾತ್ವಿಕ, ಆದರೆ ಅವರ ಸುತ್ತಮುತ್ತಲಿರುವ ಜನ, ನಮ್ಮ ಜನ ಎಲ್ಲ ಪ್ರಾತಃ ಕಾಲದಲ್ಲಿ ಎದ್ದು ದೇವರ ಧ್ಯಾನ ಮಾಡುವುದು, ವೇದಾಧ್ಯಯನ ಮಾಡುವುದು, ಪಠನ ಪಾರಾಯಣ ಎಲ್ಲ ಬಿಟ್ಟುಬಿಟ್ರು. ಬಲಿರಾಜ ಹೇಳ್ತಾನೆ ಈ ಮಾತನ್ನು ಮಹಾಭಾರತದಲ್ಲಿ, ಏನೇ ಅಧ್ಯಯನ ಬಿಟ್ಟರು, ಸದಾಚಾರ ಬಿಟ್ಟರು, ನಿಯಮಗಳನ್ನು ಬಿಟ್ಟಿದ್ದಾರೆ, ಸಂಧ್ಯಾವಂದನ ಬಿಟ್ಟರು, ಗುರು ಹಿರಿಯರಿಗೆ ನಮಸ್ಕಾರ ಮಾಡು, ಒಂದೊಂದನ್ನೇ ಬಿಡ್ತಾ ಬಂದರು. ಹೀಗಾಗಿ ನಾವು ದೇವತೆಗಳಿಂದ ಸೋಲುವಂತೆ ಆಗಿ, ಎಲ್ಲಿವರೆಗೆ ನಮ್ಮ ಧರ್ಮವನ್ನು ನಾವು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ವಿ, ನಮ್ಮನ್ನು ಯಾರೂ ಸೋಲಿಸಲಿಕ್ಕಾಗಲಿಲ್ಲ, ನಾವು ಸಿಂಹಾಸನದ ಮೇಲೆ ಕುಳಿತಿದ್ದಾಯಿತು. ನಮ್ಮ ಧರ್ಮದಿಂದ ನಾವು ಚ್ಯುತರಾದದ್ದಕ್ಕೆ ನಾವು ಈಗ ಅಧಃಪತನವನ್ನು ಹೊಂದಬೇಕಾಗಿದೆ ಅಂತ ಹೇಳುವಾಗ, ಅನೇಕ ತಮ್ಮ ತಪ್ಪುಗಳನ್ನು ಹೇಳುವಾಗ, ಉಚ್ಛಿಷ್ಟಶ್ಚ ಅಸ್ಪೃಶದ್ಘೃತಂ ಈ ಮಾತನ್ನು ಹೇಳ್ತಾನೆ. ಎಂಜಲು ಕೈಯಿಂದ ನಾವು ತುಪ್ಪ ಹಾಕಿಕೊಂಡಿದ್ದೇವೆ, ತುಪ್ಪವನ್ನು ಎಂಜಲು ಕೈಯಿಂದ ಊಟ ಮಾಡ್ತಾ ಇರ್ತಾರೆ, ಏನೋ ಬೇಕನ್ನಿಸ್ತು, ಹೋಗಿ ತುಪ್ಪ ಬೇಕು ಹಾಕ್ಕೊಳ್ಳೋದು, ಚಟ್ನಿ ಪುಡಿ ಹಾಕಿಕೊಂಡದ್ದಾಯಿತು, ಉಪ್ಪು ಹಾಕಿಕೊಂಡು ಮತ್ತು ಹಾಗೆ ಇಟ್ಟುಬಿಡೋದು. ಅಲ್ಲ, ಬಡಿಸುವವರು ಬೇರೆ ಇರಬೇಕು, ಯಾರ ಕೈ ಎಂಜಲಲ್ಲ ಅವರು ಬಡಿಸಬೇಕು. ತಾನೇ ತನ್ನ ಎಂಜಲು ಕೈಯಿಂದ ಬೇಕಾದ ಪದಾರ್ಥಗಳನ್ನು ತೆಗೆದುಕೊಂಡು ಹಾಕಿಕೊಳ್ಳುವುದಾದರೆ ಅದೊಂದು ದೊಡ್ಡ ದೋಷ. ಆಯುಷ್ಯ ಹಾನಿ ಹೇಗೋ ಸಂಪತ್ತಿನ ಹಾನಿಯೂ ಆಗತ್ತೆ. ಮಹಾಲಕ್ಷ್ಮೀ ದೇವಿಗೆ ಅದು ಅವಮಾನ ಮಾಡಿದಂತೆ. ಧಾನ್ಯದಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ತುಪ್ಪ, ಹಾಲು, ಮೊಸರು ಇಂತಹ ವಸ್ತುಗಳಲ್ಲಿ ಲಕ್ಷ್ಮೀ ಸನ್ನಿಧಾನ. ಎಂಜಲು ಕೈಯಿಂದ ಅಂತಹ ಪದಾರ್ಥಗಳನ್ನು ಮುಟ್ಟಿದರೆ ಆರೋಗ್ಯ ಹಾನಿಯ ಜೊತೆಗೆ ಲಕ್ಷ್ಮೀ ತಿರಸ್ಕಾರವಾದದ್ದರಿಂದ ಲಕ್ಷ್ಮೀ ನಮ್ಮಿಂದ ದೂರ ಸರಿತಾಳೆ, ನಾವು ದರಿದ್ರರಾಗ್ತೇವೆ. ಇದಕ್ಕೆ ನಾವೇ ಉದಾಹರಣ ಅಂತ ಬಲಿಚಕ್ರವರ್ತಿ ಹೇಳಿದ ಮಾತನ್ನು ಮಹಾಭಾರತದ ಮತ್ತೊಂದು ಭಾಗದಲ್ಲಿ ನಾವು ಕಾಣುತ್ತೇವೆ. ಆದ್ದರಿಂದ ಪವಿತ್ರವಾದ ರೀತಿಯಲ್ಲಿ ಅನ್ನವನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ ನಂತರ ಕೈ ತೊಳೆದು ಮತ್ತೆ ಬೇರೆ ಕೆಲಸ ಮಾಡಬೇಕೇ ಹೊರತು ಉಚ್ಛಿಷ್ಟ ಹಸ್ತದಿಂದ ಎಲ್ಲವನ್ನು ಮುಟ್ಟುವುದು ಸರಿಯಲ್ಲ ಅಂತ ಮಹಾಭಾರತ ಹೇಳುತ್ತದೆ. ಅನೇಕ ಸದಾಚಾರಗಳಲ್ಲಿ ಇದೂ ಒಂದು ಸದಾಚಾರ. ನಿತ್ಯೋಚ್ಛಿಷ್ಟ ಸಕಂಸುಕಃ ನೇಹಾಯುರ್ವಿಂದತೆ ಮಹತ್. ಕಾಮ್ಯ ಕರ್ಮ ಫಲಂ ಲಬ್ಧ್ವಾ ಗುರುಣಾಂ ಉಪಪಾದಯೇತ್. ಗುರುಣಾಂ ಆಸನಂ ದೇಯಂ ಕರ್ತವ್ಯಂಚ ಅಭಿವಾದನಂ ಗುರೂನಭ್ಯರ್ಚ ಯುಜ್ಯೇತ ಆಯುಷಾ ಯಶಸಾ ಶ್ರಿಯ. ಜೀವನದಲ್ಲಿ ಏನೇ ಒಂದು ಲಾಭ ಆದರೂ ಗುರುಗಳಿಗೆ ಅದನ್ನು ಸಮರ್ಪಣೆ ಮಾಡಬೇಕು. ತನ್ನ ತಂದೆ ತಾಯಿಗಳು, ವಿದ್ಯೋಪದೇಶ ಮಾಡಿದ ಗುರುಗಳು, ಕುಲಗುರುಗಳು, ಹಿರಿಯರು, ಅವರಿಗೆ ಅಥವಾ ಅತ್ತೆ ಮಾವಂದಿರು, ಇವರೆಲ್ಲರಿಗೂ ಗುರುಗಳು ಅಂತಾರೆ. ಅತ್ತೆ ಮಾವಂದಿರಾಗಿರಬಹುದು, ತಂದೆ ತಾಯಿಗಳಾಗಿರಬಹುದು, ವಿದ್ಯೋಪದೇಶ ಮಾಡಿದವರಾಗಿರಬಹುದು, ಕುಲಗುರುಗಳಾಗಿರಬಹುದು. ಅಂತಹ ಗುರುಗಳಿಗೆ, ಹಿರಿಯರಿಗೆ ತಾನು ಪಡೆದ ಲಾಭವನ್ನು ಸಮರ್ಪಿಸಿ ಅವರ ಅನುಗ್ರಹ ಆಶೀರ್ವಾದವನ್ನು ಪಡೆದು ಅದನ್ನು ತಾನು ಉಪಯೋಗಿಸಬೇಕು. ಅವರೇನದನ್ನು ತೊಗೊಂಡು ಹೋಗೋದಿಲ್ಲ, ನಿಮಗೆ ಮರಳಿ ಕೊಡ್ತಾರೆ. ಆದರೆ ನಿಮ್ಮ ಅನುಗ್ರಹದಿಂದ ಇದು ಬಂದದ್ದು. ತಂದೆ ತಾಯಿಗಳು ನೀವು ದೇಹ ಕೊಟ್ಟದ್ದಕ್ಕೆ, ಗುರುಗಳು ನೀವು ವಿದ್ಯೆ ಕೊಟ್ಟದ್ದಕ್ಕೆ, ಅಥವಾ ಅತ್ತೆ ಮಾವಂದಿರಾಗಿದ್ದರೆ ಗಂಡ ಅಥವಾ ಹೆಣ್ಣನ್ನು ನೀವು ಕೊಟ್ಟದ್ದಕ್ಕೆ ನಾನು ಸಾಧನೆ ಮಾಡುವುದಕ್ಕಾಯಿತು, ಧರ್ಮವನ್ನು ಆಚರಿಸಲಿಕ್ಕೆ ಸಾಧ್ಯವಾಯಿತು. ಅದರ ಹಿಂದೆ ನಿಮ್ಮ ಉಪಕಾರ ಬಹಳ ಇದೆ. ದೊಡ್ಡದಾದ ಯಜ್ಞ, ಬೇಕಾದಷ್ಟು ಸತ್ಕಾರ್ಯ ಎಲ್ಲ ಮಾಡಿದ್ದಾಯಿತು, ಫಲ ಸಿಕ್ತು. ಅತ್ತೆ ಮಾವ ಬರಬಾರ್ದು. ಯಜ್ಞ ಮಾಡಿದ್ದು ಯಾರು? ನೀವಿಬ್ಬರೂ ಸೇರಿ. ಗಂಡ ಯಾರಿಂದ ಬಂದದ್ದು? ಇದೇ ಅತ್ತೆ ಮಾವಂದಿರಿಂದಲೇ ಬಂದದ್ದು ತಾನೆ. ಅತ್ತೆ ಮಾವಂದಿರು ಹುಟ್ಟಿಸಿದ ಗಂಡ ಬೇಕು, ಅವನು ಕೊಡುವ ಹಣ ಬೇಕು, ಅದರಿಂದ ಲೌಕಿಕವಾದ ಲಾಭಗಳೂ ಬೇಕು, ಅಥವಾ ಇನ್ನಿತರ ಧರ್ಮ ಕಾರ್ಯಗಳನ್ನು ಮಾಡಿದರೆ ಅದರಿಂದ ಬರುವ ಶ್ರೇಯಸ್ಸೂ ಬೇಕು. ಅವರು ಮಾತ್ರ ಬೇಡ ಅಂದರೆ ಹೇಗೆ? ತಂದೆ ತಾಯಿಗಳು ದೇಹ ಕೊಡುವುದಕ್ಕೆ ಬೇಕು, ಆದರೆ ತಮಗೆ ಬಂದ ಲಾಭದಲ್ಲಿ ಅವರಿಗೆ ಸಮರ್ಪಣೆ ಮಾಡುವುದು ಬೇಡ ಅಂದರೆ ಹೇಗೆ? ಹಾಗಾದರೆ ತಾನು ಹಣವನ್ನೇ ಗಳಿಸಬಹುದು, ಪುಣ್ಯವನ್ನೇ ಗಳಿಸಿ ಪುಣ್ಯದ ದ್ವಾರ ಅನೇಕ ಇಷ್ಟಾರ್ಥಗಳನ್ನು ಪಡೆಯಬಹುದು. ಅದೆಲ್ಲವನ್ನು
ತನ್ನ ಹಿರಿಯರು, ಗುರುಗಳು, ತಂದೆ ತಾಯಿಗಳು, ಅತ್ತೆ ಮಾವಂದಿರು, ವಿದ್ಯೋಪದೇಶ ಮಾಡಿ ಜ್ಞಾನವನ್ನು ಕೊಟ್ಟ ಗುರುಗಳು, ಪುರೋಹಿತರು, ಇವರೆಲ್ಲರಿಗೂ ತನ್ನ ಸುಖವನ್ನು ಹಂಚಿಕೊಂಡು ತಿಳಿಸಿ ತಾನು ಸ್ವೀಕರಿಸಬೇಕು. ಕೆಲವುದನ್ನು ಕೊಟ್ಟು ಸ್ವೀಕರಿಸಬೇಕು, ಕೆಲವುದನ್ನು ಅರ್ಪಿಸಿ ತಾನು ಸ್ವೀಕರಿಸಬೇಕು. ಅದರಿಂದ ಆಗೋದೇನಲ್ಲ, ಅವರು ಇನ್ನಷ್ಟು ಪ್ರೀತಿಯಿಂದ ಹೆಚ್ಚಿನ ಆಶೀರ್ವಾದ ಮಾಡ್ತಾರೆ. ಇವನಿಗೆ ಒಂದಿದ್ದದ್ದು 10 ಆಗ್ತದೆ, ಬೇರೆ ಏನಾಗೋದಿಲ್ಲ, ಹಾನಿ ಏನಾಗೋದಿಲ್ಲ. ಇವನಿಗೆ 1 ಸಿಗೋದು 10 ಸಿಗತ್ತೆ, 10 ಸಿಗುವಲ್ಲಿ 100 ಸಿಗ್ತದೆ. ಆದರೆ ಮನುಷ್ಯನಿಗೆ ಇಷ್ಟು ಸಣ್ಣ ಕಾರ್ಯವನ್ನು ಮಾಡುವಷ್ಟು ತಾಳ್ಮೆ, ವಿನಯ ಇಲ್ಲದೆ ದೊಡ್ಡ ಲಾಭದಿಂದ ವಂಚಿತರಾಗ್ತಾರೆ. ಆಯುಷ, ಯಶಸ, ಶ್ರಿಯ, ಕೀರ್ತಿಯೂ ಇದೆ, ಆಯುಷ್ಯವೂ ಇದೆ, ಸಂಪತ್ತೂ ಇದೆ. ಕರ್ಣ ಅಂಗದೇಶದ ರಾಜನಾದ. ಅರ್ಜುನನ ಜೊತೆಗೆ ಸ್ಪರ್ಧೆ ಮಾಡಬೇಕಾದರೆ ಅವನೂ ಒಬ್ಬ ರಾಜಕುಮಾರನಾಗಿದ್ದರೆ ಸರಿ, ಇಲ್ಲದಿದ್ದರೆ ಒಬ್ಬ ಸೂತಪುತ್ರನಾಗಿ ಹೇಗೆ ಇವನು ಅರ್ಜುನನ ಜೊತೆಗೆ ಸ್ಪರ್ಧೆಯನ್ನು ಮಾಡ್ತಾನೆ ಅಂತಂದಾಗ ತಕ್ಷಣದಲ್ಲಿ ಅಂಗದೇಶದ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದ ದುರ್ಯೋಧನ. ಅವನದೇನು ಗಂಟಲ್ಲ, ಅದು ನಿಜವಾಗಿ ನೋಡಿದರೆ ಪಾಂಡುರಾಜ ಗಳಿಸಿದ್ದುದು ಅಂಗದೇಶವನ್ನು. ಆ ಅಂಗದೇಶದ ಮೇಲೆ ನಿಜವಾದ ಅಧಿಕಾರ ಯುಧಿಷ್ಠಿರನಿಗೆ ಇದೆ. ಆದರೂ ಏನೋ ಸ್ಥಾನದೊಳಗಿದ್ದ ತನ್ನ ತಂದೆಯ ಒಂದು ವಿಶೇಷವಾದ ಬೆಂಬಲ ಇದೆ ಎನ್ನುವುದಕ್ಕೆ ಅಂಗದೇಶದಲ್ಲಿ ಪಟ್ಟಾಭಿಷೇಕ ಮಾಡಿದ ಅಂತಿಟ್ಟುಕೊಳ್ಳಿ. ರಾಜನಾದ ಸುದ್ದಿಯನ್ನು ಕೇಳಿ ಕರ್ಣನ ತಂದೆ ಸೂತ ಓಡಿ ಬಂದ. ಅಲ್ಲಿಯವರೆಗೆ ನನ್ನ ತಂದೆ ತಾಯಿ ಯಾರು ಅಂತ ಹೇಳೇ ಇರಲಿಲ್ಲ ಕರ್ಣ. ಅಧಿರಥ ಕರ್ಣನ ತಂದೆ, ಸಾಕು ತಂದೆ. ಅವನು ಓಡಿ ಬಂದರೆ ಒವಂದೇ ಕರ್ಣ ಎದ್ದು ನಮಸ್ಕಾರ ಮಾಡ್ತಾನೆ ಸಿಂಹಾಸನದಿಂದ ಇಳಿದು. ತುತುಷುಃ ಕರ್ಮಣ ತಸ್ಯ ಸಂತಸ್ಸರ್ವೇ ಸಮಾಗತಃ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ತಾನೊಬ್ಬ ರಾಜ, ಒಬ್ಬ ಸೂತಪುತ್ರ ಅಂತ 4 ಜನರಿಗೆ ಗೊತ್ತಾಗಬಾರದು ಅಂತ ಇಷ್ಟು ಜನ ಮುಚ್ಚಿ ಇಟ್ಟಿದ್ದ. ಆದರೆ ಆ ಪ್ರಸಂಗದಲ್ಲಿ ಸಂತೋಷ ತಡೆಯಲಾಗದೆ ತಂದೆ ತಾಯಿಗಳು ಸಭೆಗೆ ಬಂದರೆ ಸಿಂಹಾಸನದಿಂದ ಇಳಿದು ನಮಸ್ಕಾರ ಮಾಡಿದ. ಅಂತೂ ಯಾವುದೇ ಮಾನ ಮರ್ಯಾದೆ ಇವುಗಳಿಗೆ ಧಕ್ಕೆ ಬರ್ತದೆ ಅಂತ ಇವರು ಯಾರೋ ನನಗೆ ಗೊತ್ತಿಲ್ಲ, ನನ್ನ ಮನೆಯಲ್ಲಿ ಕೆಲಸ ಮಾಡಲಿಕ್ಕಿದ್ದವರು ಅಂತ ಹೇಳುವಂತಹ ಮೂರ್ಖರು ಅನೇಕ ಜನ ಇದ್ದಾರೆ. ಹಾಗೆ ಮಾಡಲಿಲ್ಲ, ಕೆಳಗಿಳಿದು ನಮಸ್ಕಾರ ಮಾಡಿದನಲ್ಲ. ಕರ್ಣನನ್ನು ಬೇಕಾದಷ್ಟು ಬಾರಿ ದೇವತೆ, ಸೂರ್ಯಾವತಾರ ಮಹಾನುಭಾವ, ಆದರೆ ಸಹಸ್ರವರ್ಮನಾಮಿನ ಅಸುರೇಣ ವೇಷ್ಟಿತೋಜನಿ, ಅಸರಾವೇಶದಿಂದ ತಪ್ಪು ಮಾಡಿದಾಗ ಶ್ರೀಮದಾಚಾರ್ಯರು ಅದನ್ನು ಖಂಡನೆಯನ್ನೂ ಮಾಡುತ್ತಾರೆ. ಆದರೆ ಹೊಗಳುವ ಪ್ರಸಂಗದಲ್ಲಿ ಹೊಗಳುತ್ತಾರೆ, ತುತುಷುಃ ಕರ್ಮಣ ತಸ್ಯ ಸಂತಸ್ಸರ್ವೇ ಸಮಾಗತಃ. ತಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ತನ್ನ ತಂದೆ ತಾಯಿಗಳಿಗೆ ಕೆಳಗಿಳಿದು ನಮಸ್ಕಾರ ಮಾಡಿದನಲ್ಲ, ಅದರಿಂದ ಜನ ಎಲ್ಲ ಸಂತೋಷಪಟ್ಟರಂತೆ. ಅಂದರೆ ಕೀರ್ತಿಯೂ ಬರ್ತದೆ, ಆಯುಷ್ಯವೂ ಇದೆ, ಸಂಪತ್ತೂ ಇದೆ, ಎಲ್ಲವೂ ಇದೆ. ಹಿರಿಯರಿಗೆ ನಮಸ್ಕಾರ ಮಾಡಿ ತನಗೆ ಬಂದ ಲಾಭವನ್ನು ಒಪ್ಪಿಸುವುದರಲ್ಲಿ, ತನಗೆ ಬಂದ ರಾಜ್ಯವನ್ನು ಒಪ್ಪಿಸಿದ, ನಿಮ್ಮ ಅನುಗ್ರಹದಿಂದ ಬಂದದ್ದು ಅಂತಂದ, ಅವನಿಗೆ ಕೀರ್ತಿ ಬಂತು ಅಲ್ವಾ. ಹಾಗೆ ಹಣವೇ ಬರಲಿ, ಯಾವುದೇ ಸೌಖ್ಯ ಸಿಗಲಿ, ಏನೇ ಆಗಲಿ, ಇದು ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂದದ್ದು ಅನ್ನುವ ಒಂದು ವಿನಯದಿಂದ ದೊಡ್ಡವರಿಗೆ ಅದನ್ನು ಒಪ್ಪಿಸಿ ಉಪಭೋಗ ಮಾಡುವಂತಹ ಒಂದು ಸದಾಚಾರ ಇದು ಬಹಳ ದೊಡ್ಡದಾದದ್ದು ಅಂತ ಹೇಳ್ತಾರೆ. ಗುರುಣಾಂ ಆಸನಂ ದೇಯಂ ಕರ್ತವ್ಯಂಚ ಅಭಿವಾದನಂ ಅಭ್ಯರ್ಚ ಯುಜ್ಯೇತ್. ಗುರುಗಳಿಗೆ ಆಸನವನ್ನು ಕೊಟ್ಟು ತಾನು ಕೂಡಬೇಕು. ಅವರಿಗೆ ಸಮಾಸನದಲ್ಲಿ ಉಚ್ಚಾಸನದಲ್ಲಿ ಕೂಡುವುದಲ್ಲ. ಅವರಿಗೆ ಆಸನವಿಲ್ಲದೆ ತಾನು ಮಾತ್ರ ಆಸನದಲ್ಲಿ ಕೂಡುವುದಂತೂ ಸರ್ವಾಬದ್ಧ. ಅವರಿಗೆ ಆಸನ ಕೊಟ್ಟು ಸಮಾನಾಸನದಲ್ಲಿಯೂ ತಾನು ಕೂಡುವುದಲ್ಲ. ಅವರಿಗೆ ಉಚ್ಚಾಸನವನ್ನು ಕೊಟ್ಟು ತಾನು ವಿನಮ್ರನಾಗಿ ಕೆಳಗೆ ಕೂಡಬೇಕು. ಕೆಲವು ಭೌತಿಕವಾದ ಬಾಹ್ಯವಾದ ಕ್ರಿಯೆಗಳು ಮಾನಸಿಕ ಭಾವನೆಗಳಿಗೆ ಪೋಷಣೆಯನ್ನು ಕೊಡುತ್ತದೆ. ಕೆಲವರೆಲ್ಲ ಅನ್ನೋದುಂಟು ನೋಡಿ, ಮನಸ್ಸಿನಲ್ಲಿ ನಮಗವರ ಬಗ್ಗೆ ಗೌರವ ಇದೆ, ಇದೆಲ್ಲ ಏನು ಮೇಲೆ ಕೂತ್ರೇನೋ ಕೆಳಗೆ ಕೂತ್ರೆ ಏನು ವ್ಯತ್ಯಾಸ ಏನಾಗೋದಿಲ್ವಲ್ಲ. ನಿಜ. ಆದರೆ ನಾನು ಚಿಕ್ಕವ, ಅವರು ದೊಡ್ಡವರು, ಈ ಭಾವನೆ ಆಗಾಗ ಜಾಗೃತ ಆಗ್ತದೆ. ದೊಡ್ಡವರನ್ನು ಮೇಲೆ ಕೂಡಿಸಿ ನಾವು ಕೆಳಗೆ ಕೂತಿದ್ರೆ ಅವರು ದೊಡ್ಡವರು, ನಾನು ಚಿಕ್ಕವ, ಅವರು ದೊಡ್ಡವರು, ನಾನು ಚಿಕ್ಕವ. ನಾವು ದೂರ ಇರಬೇಕು, ಹತ್ತಿರ ಹೋಗಬಾರದು. ಜ್ಞಾನದಿಂದ ದೊಡ್ಡವರು, ವಯಸ್ಸಿನಿಂದ ದೊಡ್ಡವರು, ತಪಸ್ಸಿನಿಂದ ದೊಡ್ಡವರು, ಜನ್ಮ ಕೊಟ್ಟದ್ದಕ್ಕೆ ದೊಡ್ಡವರು, ಏನೇನೋ ಕಾರಣಕ್ಕಾಗಿ ಅವರು ದೊಡ್ಡವರು. ಈ ಭಾವನೆ ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ, ಅತ್ತೆ ಮಾವಂದಿರ ಬಗ್ಗೆ ಇದ್ದರೆ ಅದು ಇನ್ನುಳಿದ ವ್ಯವಹಾರಗಳಲ್ಲಿಯೂ ಅವನಿಗೆ ಪರಿಣಾಮ ಆಗ್ತದೆ.
ಅವರು ಹೇಳಿದಂತೆ ತಾನು ಕೇಳಬೇಕು, ಅವರ ಮನಸ್ಸಿಗೆ ವಿರುದ್ಧವಾಗಿ ನಾನು ವರ್ತನೆ ಮಾಡಬಾರದು. ಈ ರೀತಿಯ ಎಲ್ಲ ತರಹದ ಕಾರ್ಯಗಳಲ್ಲಿಯೂ ಆ ವಿನಮ್ರತೆ, ವಿನಯ ಇದು ಪರಿಣಾಮವನ್ನು ಬೀರುತ್ತದೆ. ಸಮಾನಾಸನ, ಸಮಾನ ವೇಷ, ಸಮಾನ ಭೂಷ, ಎಲ್ಲವೂ ಸಮಾನ ಸಮಾನ ಅಂತನ್ನುವ ರೀತಿಯಲ್ಲಿ ಹೊರಟರೆ ಅವರ ಮಾತು ನಾನೇನು ಕೇಳುವುದು ಅನ್ನುವ ರೀತಿಯಲ್ಲಿ ಇವನ ದಿನನಿತ್ಯದ ಇನ್ನುಳಿತರ ಕಾರ್ಯಗಳಲ್ಲಿಯೂ ಆ ಅಹಂಕಾರ, ಆ ಸಮಾನತೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಅದಕ್ಕಾಗಿ ಪ್ರತ್ಯಕ್ಷವಾಗಿ ನೀಡುವ ಆಸನ, ಪ್ರತ್ಯಕ್ಷವಾಗಿ ಮಾಡುವ ನಮಸ್ಕಾರ, ಗೌರವ, ಇದು ಎಲ್ಲ ಕಾರ್ಯಗಳಲ್ಲಿ ತಾನು ವಿನಮ್ರನಾಗಿ ದೊಡ್ಡವರಿಗೆ ಹೊಂದಿಕೊಂಡು ಹೋಗಬೇಕು ಅಂತನ್ನುವುದಕ್ಕೆ ಒಂದು ವಿಶೇಷವಾಗಿ ಮಾರ್ಗದರ್ಶಕವಾಗ್ತದೆ, ಪ್ರಭಾವಕಾರಿಯಾಗ್ತದೆ ಅನ್ನುವ ದೃಷ್ಟಿಯಲ್ಲಿ ಬಾಹ್ಯಾಚರಣೆಗಳಿಗೂ ಅಷ್ಟು ಮಹತ್ವವನ್ನು ಶಾಸ್ತ್ರ ನೀಡುತ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.